ತುಂಬಾ ಆಸೆ ಆಗ್ತಿದೆ, ಯಾಕಂದ್ರೆ ಆಗಿತ್ತು ಅದೇ ಗಾಡಿನಲ್ಲಿ ಮತ್ತೆ ನೀವು ಬೇರೆ 10 ಕಿಲೋಮೀಟರ್ ಹೋಗಿದ್ದೇನೆ. ಮತ್ತೆ ಇದೆಲ್ಲ ಕಾರ್ಬನ್ ಫೈಬರ್ ಇರ್ತದೆ. ಆದ್ರೆ ದೇವರ ಮೇಲೆ ನಂಬಿಕೆ, ಇವರಿಬ್ಬರ ಮೇಲೆ ಭರವಸೆ ಇದೆ. ಭರವಸೆ ಸಿಕ್ಕಿದ್ರು. ಈ ಗಾಡಿ ಓಡಿಸ್ಬೇಕಂದ್ರೆ ಬೀಜ ಗಟ್ಟಿರ್ಬೇಕು. ಅವರೆಲ್ಲ ಹೆಂಗ್ ಸಿಕ್ರು ನಿಮಗೆ? ಅದು ಕೂಡ ತುಂಬಾ ಸೀರಿಯಸ್. ಉಡುಪಿಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದೆ ನನಗೆ ಅಂತ ಹೇಳಿದ್ರೆ ನಾವು 20 ವರ್ಷ ಸಾಕಿದ್ ನೋಡಿ ಬೈಕ್ ನೋಡಿದಕ್ಕೆ ಸೌಂಡ್ ಬರುದಾದ್ರೆ ಇಂಡಿಕೇಟರ್ ಗ್ಲಾಸ್ ಎಷ್ಟು ಕಟ್ ಆದ್ರೆ ಕೂಡ ನಾನು ಕಂಪ್ಲೀಟ್ ಸೆಟ್ ಚೇಂಜ್ ಮಾಡ್ತಿದ್ದೆ. 16-17 ಸ್ಟೇಟ್ ನ ಓಡಾಡ್ ಬಂದಿದ್ದಾರೆ. ಹಾಗೆ ಹೈಯೆಸ್ಟ್ ಮೋಟರಬಲ್ ವೆಹಿಕಲ್ ಅಂದ್ರೆ ಹೀರೋ ಶೋರೂಮ್ ಅವರು ನಿಮ್ನ ಇಂಟರ್ವ್ಯೂ ಮಾಡೋರಿದ್ರು. ಎಲ್ಲ ನೀವೇನಂತ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಏನು ಫ್ಯಾನ್ಸಿ ಏನಿಲ್ಲ. ಇಲ್ಲ Normal. ಫೆಬ್ರವರಿ 10ನೇ ತಾರೀಕಿಗೆ 25 ವರ್ಷ ಕಂಪ್ಲೀಟ್ ಆಗಿದೆ. 25 ವರ್ಷ ಪರ್ಚೇಸ್ ಮಾಡಿ ಹಾಕ್ತಿದ್ವಿ ಡ್ರೆಸ್ ಎಲ್ಲ. ನಮ್ಗೆ ಇನ್ ಕೇಸ್ ಶಾರ್ಟೇಜ್ ಆದ್ರೆ ಅಲ್ಲಿ ನಾವು ಪರ್ಚೇಸ್ ಇಲ್ಲ ನಾರ್ತ್ ಸೈಡ್ ಎಲ್ಲ ಹೋಗುವಾಗ ಪ್ರಯಾಗ್ರಾಜ್ಗೆ ಆಗ್ಲಿ ಅಲ್ಲೆಲ್ಲ ಗ್ಯಾರೇಜ್ ಸಿಗ್ತದೆ. ಅದು ಸ್ಕ್ರಾಚ್ ಏನಾಗುದು ಆಗ್ಲಿ ಡಲ್ ಎಂತ ಆಗುದಿಲ್ಲ ಇದು. ಮತ್ತೆ ಸೊ ಗಾಡಿ ಇದ್ದದ್ದು ಇದೆ ಒಂದೇ ಗಾಡಿ ಸ್ಪ್ಲೆಂಡರ್. ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಅವರಿಗೆ ಕೂಡ ಒಂದು ಜೊತೆ ಯಾರು ಇರ್ಲಿಲ್ಲ ಸ್ವಲ್ಪ, ಅದಕ್ಕೆ ನಾನು ತಗೊಂಡ್ ಹೋಗಿದ್ರ? ಯಾವ ತರ ಪ್ಲಾನ್ ಮಾಡಿದ್ರ ಅದನ್ನೆಲ್ಲ? ಇಲ್ಲ ಲೇ ಲದಾಖಿಗೆ ನಾವು ಹೋಗುವಾಗ ಬರೀ ಏನು ತೊಂದರೆ ಕೊಡೋದಾಗ್ಲಿ, ನಿಮ್ ಗಾಡಿದ್ ಹೋಗ್ಲಿ, ಅಟ್ಲೀಸ್ಟ್ ನಿಮಗೇನು ಚಳಿಗೆ ಏನು ಆಗ್ಲಿಲ್ಲ? ಇಲ್ಲ ನಮ್ಗೆ ಏನಾಗಿದೆ ಅಂದ್ರೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಇವತ್ತು ಬಂದಿರೋದು ಶಿರ್ವಾ ನನ್ನ ಗ್ರಾಮಕ್ಕೆ, ಉಡುಪಿ ಡಿಸ್ಟಿಕ್ ಅಲ್ಲಿ ಬರೋದು. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು, ಒಬ್ರು ಬೈಕರ್ ಮನೆಗೆ ಬಂದಿದ್ದೀನಿ. ಅವರು ಸುಮಾರು 15-16 ಸ್ಟೇಟ್ಗಳನ್ನ ಒಂದು ಬೈಕಲ್ಲಿ, ಅದು 100cc ಬೈಕಲ್ಲಿ, ಸ್ಪ್ಲೆಂಡರ್ ಬೈಕಲ್ಲಿ ಇಡೀ ದೇಶನೇ ಆಲ್ಮೋಸ್ಟ್ 16-17 ಸ್ಟೇಟ್ ನ ಓಡಾಡ್ ಬಂದಿದ್ದಾರೆ. ಹಾಗೆ ಹೈಯೆಸ್ಟ್ ಮೋಟರಬಲ್ ವೆಹಿಕಲ್ ರೋಡಲ್ಲಿ ಅಂದ್ರೆ ಲಡಾಖ್ ಮತ್ತೆ ಕಾರ್ದುಂಗ್ಲನ್, ಮತ್ತೆ ಆದ್ಮೇಲೆ ಪ್ರಯಾಗ್ರಾಜ್ ಕೂಡ 2 ವೀಲರ್ ಓನ್ಲಿ 100cc ಬೈಕಲ್ಲಿ ಹೋಗಿ ಬಂದಿದ್ದಾರೆ. ಹಾಗೆ ಸೋಲೋ ರೈಡ್ಸ್ ಕೂಡ ತುಂಬಾ ಸೋಲೋ ರೈಡ್ಸ್ ಮಾಡಿದ್ದಾರೆ. ಹಾಗೆ ಸ್ಪೆಷಲಿ ಹೇಳ್ಬೇಕಂತಂದ್ರೆ ಅವ್ರ ಫಾದರ್ ಜೊತೆಗೂ ತುಂಬಾ ರೈಡ್ಸ್ ಮಾಡಿದ್ದಾರೆ. ನಿಮ್ಗೆ ಅದ್ರ ಕ್ಲಿಪ್ಸ್ ನೆಲ್ಲ ಜೊತೆಗೆ ಹಾಕ್ತಾ ಇರ್ತೀನಿ. ಎಷ್ಟೊಂದ್ ಜನ ನಿಮ್ಗೆ ಆಗ್ಲಿ ನನ್ಗೆ ಆಗ್ಲಿ ಎಷ್ಟೊಂದ್ ಸಲ ನಾವು ರೈಡ್ಸ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಇರ್ತೀವಿ. ಬಟ್ ಆದ್ರೆ ಕೆಲವೊಂದ್ಸಲ ರೀಸನ್ಸ್ ಕೊಟ್ಕೋತೀವಿ ನಮ್ಮ ಹತ್ರ ಬೈಕ್ ಇಲ್ಲ ಅಂತ. ಆದ್ರೆ ಇರೋ ಬೈಕಲ್ಲೇ ಎಲ್ ಬೇಕಾದ್ರೂ ಹೋಗ್ಬೋದು ಅಂತ ತೋರ್ಸ್ಕೊಟ್ಟಿರೋರು ನಮ್ಮ ಪ್ರಜ್ವಲ್ ಶೆಣಾಯ್ ಅವರು. ಹಾಗೇನೆ ನಮ್ಮ ಹತ್ರ ಬೈಕ್ ಇದ್ರೂನು ಎಷ್ಟೊಂದ್ ಜನ ಹೋಗೋಕ್ ಆಗಿರಲ್ಲ. ಹಾಗೆ ಎಷ್ಟೊಂದ್ ರೀಸನ್ಸ್ ಇರುತ್ತೆ, ಫ್ಯಾಮಿಲಿ ರೀಸನ್ಸ್. ಹಾಗೆ ಅದನ್ನ ಮೀರಿನೂ ಹೋಗ್ ಬಂದಿರೋದು ನಮ್ಮ ಪ್ರಜ್ವಲ್ ಶೆಣಾಯ್ ಅವರು. ಸರ್ ನಮಸ್ತೆ. ನಿಮ್ ಬಗ್ಗೆ ಈಗ ನನ್ಗೆ ಗೊತ್ತಾಗಿದ್ದು ಲಾಸ್ಟ್ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಓದ್ಬೇಕಾದ್ರೆ ಅವತ್ತೇ ನಿಮ್ಮ ಪರಿಚಯ ನನಗಾಗಿದ್ದು. ಅಂದ್ರೆ ನಿಮ್ಮನ್ನ ಮೀಟ್ ಮಾಡಕ್ಕೋಸ್ಕರನೇ ನಾನು ಉಡುಪಿ ಶೋರೂಮಿಗೆ ಬಂದಿದ್ದೆ. ಅವತ್ತೇ ನಿಮ್ ನಂಬರ್ ತಗೊಂಡ್ ಹೋಗಿ ಅವತ್ತು ನಿಮ್ನ ಇಂಟರ್ವ್ಯೂ ಮಾಡಕ್, ಬಟ್ ನೀವು ಅವತ್ತು ತುಂಬಾ ಬಿಸಿ ಇದ್ರಿ. ತುಂಬಾ ಬಿಸಿ ಇದ್ರು. ಅಂದ್ರೆ ಹೀರೋ ಶೋರೂಮ್ ಅವರು ನಿಮ್ನ ಇಂಟರ್ವ್ಯೂ ಮಾಡೋರಿದ್ರು. ಅಂದ್ರೆ ಫೋಟೋ ಶೂಟ್ ಎಲ್ಲ ನಡೆಯೋದಿತ್ತು. ಹಾಗಾಗಿ ನಾವು ಅವತ್ತು ಇಂಟರ್ವ್ಯೂ ಮಾಡಕ್ ಆಗ್ಲಿಲ್ಲ. ಸೊ ಅದಾಗಿ ಆಲ್ಮೋಸ್ಟ್ 15-20 ಡೇಸ್ ಆಯ್ತು. ಈಗ ಇವತ್ತು ಅವತ್ತಿಂದನೂ ಸರ್ಗೆ ನಾನು ಕಾಲ್ ಮಾಡ್ತಾನೆ ಇದೀನಿ, ಕೇಳ್ತಾನೆ ಇದೀನಿ. ಬಟ್ ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ, ಅದು ಕಾಲೇಜ್ ಮುಗಿಸಿ ಬಂದಿದ್ದಾರೆ. ಅದ್ರಲ್ಲೂ ಕಾಲೇಜ್ ಹೋಗ್ತಾನೆ ಇಷ್ಟೊಂದು ರೈಡ್ ಮಾಡ್ತಿದ್ದಾರೆ, ಅದು ಅವ್ರ ಫಾದರ್ ಜೊತೆ ಅಂತಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್ ನನ್ಗಂತ ಅನ್ಸುತ್ತೆ. ಯಾರ್ಯಾರು ಈಗ್ಲೂ ಕನ್ಸ್ ಕಾಣ್ತಿದ್ರೆ ಟ್ರಿಪ್ ಹೋಗ್ಬೇಕು ಹಾಗೆ ಹೀಗೆ ಅಂತ, ಅದು ಕಾಣಿಸ್ತಿದ್ರೆ ಕನಸೇ ಹಾಗೆ ಉಳಿಯುತ್ತೆ. ಇವನ್ ನಾನ್ ಕೂಡ ಒಂದು ಎಕ್ಸಾಂಪಲ್ ಅಂತ ಅನ್ಕೋಬಹುದು. ಆ ಕನಸನ್ನ ನನಸ್ ಮಾಡೋದ್ರ ಬಗ್ಗೆ ಆ ರೀತಿನಲ್ಲಿ ಇವ್ರನ್ನ ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು ಅನ್ಕೋತೀನಿ. ಆ ಎಕ್ಸಾಂಪಲ್ ಇರೋ ಬೈಕಲ್ಲೇ ಹೋಗಿ ಬಂದು ಲಾಸ್ಟ್ ಅಲ್ಲಿ ನಮ್ಮ ಹತ್ರ ಬೈಕ್ ಇಲ್ಲ ಅಂತ ಅನ್ಕೊಂಡಿದ್ರೆ ಅವ್ರು ಅವತ್ತು ಹೋಗಕ್ ಆಗ್ತಿರ್ಲಿಲ್ಲ. ಅದೇ ಬೈಕ್ ಇಲ್ಲ ಅಂತ ಅನ್ಕೋತಿದ್ರು, ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ. ಅದೇ ಇರೋ ಬೈಕಲ್ಲೇ ಹೋಗಿದ್ದಕ್ಕೆ ಅವ್ರನ್ನ ಹೀರೋ ಕಂಪ್ನಿ ಅವರೇ ಒಂದು ರೆಕಗ್ನೈಸ್ ಮಾಡಿ ಅವ್ರಿಗೆ ಹೀರೋ ಸೆಂಟಿನಲ್ ಒಂದು ಬೈಕ್ ಕೊಟ್ಟಿದ್ದಾರೆ. ಆ ಬೈಕ್ ಹೆಸರು ಹೀರೋ ಸೆಂಟಿನಲ್. ಅದು ರೇರೆಸ್ಟ್ ಬೈಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಕೋತೀನಿ. 101 ವೆಹಿಕಲ್ ಅಲ್ಲಿ 100 ವೆಹಿಕಲ್ ಅಲ್ಲಿ ಅದು ಅವರ ಫೌಂಡರ್ ನ ಬರ್ಡೇಗೋಸ್ಕರ ಪ್ರೊಡಕ್ಷನ್ ರೆಡಿ ಮಾಡಿರೋದು. ಅವರು ಬ್ರಿಜ್ ಮೋಹನ್ ಲಾಲ್ ಅಂತ, ಡಾಕ್ಟರ್ ಬ್ರಿಜ್ ಮೋಹನ್ ಲಾಲ್ ಅಂತ ಅವ್ರ ಬರ್ಡೇಗೋಸ್ಕರ ಆ ಪ್ರೊಡಕ್ಷನ್ ಮಾಡಿ ಅದರಲ್ಲಿ ಒಂದು ಬೈಕ್ ಮಾತ್ರ ಅವರಿಗೆ ಗಿಫ್ಟೆಡ್ ಆಗಿ ಕೊಟ್ಟಿರೋದು. ಬೇರೆ ಯಾವ್ದನ್ನು
ಗಿಫ್ಟೆಡ್ ಆಗಿ ಕೊಟ್ಟಿಲ್ಲ, ಇಡೀ ಇಂಡಿಯಾದೊಳಗೆ ಒಬ್ರಿಗೋಸ್ಕರನೇ ಕೊಟ್ಟಿಲ್ಲ. ಜರ್ನಿನ, ನಿಮ್ಮ ಗೇರ್ಸ್ ನ ಅದನ್ನೆಲ್ಲ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗ್ತಿದೆ. ಯಾಕಂದ್ರೆ ನಾವು ಎಷ್ಟೊಂದ್ ಜನ ಕನ್ಸ್ ಕಂಡಿರ್ತೀವಿ, ಹೋಗಕ್ ಆಗಿರಲ್ಲ. ಅದ್ರ ಬಗ್ಗೆ ನೀವು ಒಂಚೂರು ನಮ್ಗೆ ನಿಮ್ ಜರ್ನಿ ಬಗ್ಗೆ ನಮ್ಗೆ ಒಂದು ಇಂಟರ್ವ್ಯೂ ಆಗ್ಲಿ, ನಿಮ್ ಹೇಗೆ ಎಲ್ಲ ಅರೇಂಜ್ ಮಾಡಿದಿರಿ. ಈ ಶರ್ಟ್ ಕೂಡ ಮಾಡ್ಸಿರೋದು ನೀವು ಬೈಕಿಗೋಸ್ಕರ, ಈಗ ಇದು ಮುಂಚೆ ಇದ್ದಿದ್ದಿಲ್ಲ. ನಿಮ್ ಹತ್ರ ಯಾವ್ಯಾವ ತರ ನೀವು ಟ್ರಿಪ್ ಹೋಗಿದ್ದೀರಾ ಅಂತ ನಮ್ಗೊಂಚೂರು ಹೇಳ್ತಾ ಹೋಗ್ಬೋದು ನೀವು. ಸೊ ಇದು ಯಾವ್ಯಾವ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ನಿಮ್ ಹತ್ರ? ಸೊ ಸ್ಟಾರ್ಟಿಂಗ್ ಈ 2 ಹೆಲ್ಮೆಟ್ ಅಲ್ಲಿ ನಾವು ರೈಡ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಶೂಸ್ ಎಲ್ಲ ಇದೆ, ಕ್ಯಾಶುವಲ್ ಶೂ ಎಲ್ಲ ಹಾಕಿ ನಾವು ಹೋಗ್ತಿದ್ವಿ ಎಲ್ಲ ರೈಡಿಗೆ. ಮತ್ತೆ ಇದು 2 ಹೆಲ್ಮೆಟ್ ನಮ್ಗೆ ಒಬ್ರು ಕುಂದಾಪುರದವರೇ ಗಿಫ್ಟ್ ಮಾಡಿ ಕೊಟ್ಟಿದ್ರು. ಸೊ ನಾವು ಪ್ರಯಾಗರಾಜ್ಗೆಲ್ಲ ಹೋಗ್ತಾ ಇರುವಾಗ ಆ ಹೆಲ್ಮೆಟ್ ಹಾಕಿ ನಾವು ಹೋಗ್ತಾ ಇದ್ವಿ. ಸೊ ನಮ್ದು K20 ಗಾಡಿ ನೋಡಿ ನಿಲ್ಸಿ ಎಲ್ಲಿ ಹೋಗ್ತಾ ಇದ್ರಿ ಅಂತೆಲ್ಲ ಕೇಳಿ ಪ್ರಯಾಗರಾಜ್ಗೆ ಅಂತ ಹೇಳಿ ನಾವು ನಮ್ದೆಲ್ಲ ಲೇ ಲದ್ದಾಖ್ ಎಲ್ಲ ಹೋದದ್ದು ನಾವೆಲ್ಲ ಹೇಳಿದ್ವಿ. ಸೊ ಅವರಿಗೆ ಒಂದು ಫುಲ್ ಕ್ಯೂರಿಯಾಸಿಟಿ ಆಗಿ, ನೀವು ಇಷ್ಟು ದೂರ ಎಲ್ಲ ಹೋಗ್ತಿರಲ್ಲ, ಈ ಹೆಲ್ಮೆಟ್ ಅಷ್ಟು ಲಾಂಗಿಗೆಲ್ಲ ಸೇಫ್ ಅಲ್ಲ, ಸೊ ಒಂದು ಇನ್ ಕೇಸ್ ಇಟ್ಕೆಲ್ಲ ಅಂತ. ಸೊ ಅವರು ನಮ್ಗೆ ಸ್ಟೀಲ್ ಬರ್ಡ್ ಇದ್ದು ಹೆಲ್ಮೆಟ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ 2. ಓಕೆ, ಫಾದರ್ಗೆ ಮತ್ತೆ ನಿಮ್ಗೆ? ಹೌದು. ಮತ್ತೆ ಗ್ಲೌಸ್ ಕೂಡ ಒಂದು. ನಿಮ್ಮ ಹತ್ರ ಎಷ್ಟು ಸೆಟ್ ಆಫ್ ಗ್ಲೌಸ್ ಇದೆ ಈಗ? ಇದು ಒಂದು 5-6 ಸೆಟ್ ಗ್ಲೌಸ್ ಉಂಟು. ಹೌದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹತ್ರ ಎಷ್ಟಿತ್ತು ಈಗ? ಸ್ಟಾರ್ಟಿಂಗ್ ಇದ್ದು ಈ 2 ಗ್ಲೌಸ್, ಅದಾದ ಒಂದೊಂದು ಪೇರ್ ಇಲ್ಲ ಈಗ. ಒಂದೊಂದು ರೈಡಿ ಹೋಗುವಾಗ ಎಲ್ಲಿ ಒಂದೊಂದ್ ಕಡೆ ಬಿದ್ದಿದ್ದು. ಸೊ ಈಗ ಒಂದು 2 ಮಾತ್ರ ಒಂದೊಂದು ಪೇರ್. ಇದು ನಾವು ಫಸ್ಟ್ ತಗೊಂಡಿದ್ದು. ಫಸ್ಟ್ ನಾರ್ಮಲ್ ಗ್ಲೌಸ್? ಹೌದು, ಎಲ್ಲ ಆನ್ಲೈನ್ ಅಲ್ಲಿ 159 200 ಬಜೆಟ್ ನ ಒಳಗಿದೆ 2 ಗ್ಲೌಸ್. ಸೊ ಅದೊಂದು. ಮತ್ತೆ ಇದು ಎಲ್ಲ ಸ್ಲೋಲಿ ನಾನು ಪರ್ಚೇಸ್ ಮಾಡಿದ್ದೆ. ಇದು ಕಂಪನಿ ಕೊಟ್ಟಿದ್ದು. ಇದು ಕಂಪನಿ. ಯಾವ ಕಂಪನಿ ಕೊಟ್ಟಿದ್ದು? ಹೀರೋ ಈಗ ಕಿಟ್ ಅಲ್ಲಿ ಬಂದಿರೋದು? ಅಲ್ಲ, ಅದ್ರ ಮುಂಚೆ ಒಂದ್ಸತಿ ಕೊಟ್ಟಿದ್ವಿ. ಮತ್ತೆ ಇದು ಅದೇ ಹೆಲ್ಮೆಟ್ ಒಟ್ಟಿಗೆ ನಮ್ಗೆ ಇದು 2 ಪೇರ್ ಗ್ಲೌಸ್. ಇದು ಹೆಲ್ಮೆಟ್ ಒಟ್ಟಿಗೆ ಬಂದಿದೆ? ಅವರೇ ನಮ್ಮ ಜೊತೆ? ಇಲ್ಲ, ಇವರು ಪ್ರಯಾಗರಾಜ್ಗೆ ಹೋಗುವಾಗ ಅವ್ರು ಕೊಟ್ಟಿದ್ದು ಈ 2 ಹೆಲ್ಮೆಟ್ ಪ್ಲಸ್ 2 ಗ್ಲೌಸ್. ಮತ್ತೆ ಇದೆಲ್ಲ ನೀ ಗಾರ್ಡ್ ಮತ್ತೆ ಹ್ಯಾಂಡ್ ಗಾರ್ಡ್. ಒಂದು ನೀ ಗಾರ್ಡ್ ಕಂಪನಿ ಕೊಟ್ಟಿದ್ದು, ಮತ್ತೆ 2 ನೀ ಗಾರ್ಡ್ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಇದೆಲ್ಲ ಗಾಗಲ್ಸ್, ಇದು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದು ನಂಗೆ. ಓಕೆ, ಎಲ್ಲ ನೀವೇನಂತ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಏನು ಫ್ಯಾನ್ಸಿ ಏನಿಲ್ಲ? ಇಲ್ಲ, ಹೇಗಿರುತ್ತೆ ಹಾಗೆ? ಓಕೆ, ಅದೇ ಬೇಕು ಇದೇ ಬೇಕಂತೇನಿಲ್ಲ? ಇಲ್ಲ. ಮತ್ತೆ ಇದು ಮೊಬೈಲ್ ಹೋಲ್ಡರ್. ಇನ್ನೊಂದು ಮೊಬೈಲ್ ಹೋಲ್ಡರ್ ಅದಕ್ಕೆ. ಇನ್ನೊಂದಂದ್ರೆ ಇದ್ರಲ್ಲಿ ಚಾರ್ಜ್ ಇಲ್ಲ, ಚಾರ್ಜಿಂಗ್ ಇದು. ಅದ್ರಲ್ಲಿ ಹೊಸ ನಾ ಈಗ ಗಾಡಿಗೆ ಹಾಕಿದ್ದು ಚಾರ್ಜ್ ಉಂಟು. ಸೊ ಬ್ಯಾಟ್ರಿ ಕನೆಕ್ಟ್ ಮಾಡಿ ರನ್ನಿಂಗ್ ಅಲ್ಲಿ ಚಾರ್ಜ್ ಮಾಡ್ಬೋದು. ನಿಮ್ ದೊಡ್ಡ ಗಾಡಿ ಸಣ್ಣ ಗಾಡಿ ಅಂತ ಒಂದು ಭೇದ ಭಾವ ಇದ್ದೇ ಇರುತ್ತೆ ಜನರಲ್ಲಿ. ಒಂದ್ ದೊಡ್ಡ ಗಾಡಿ ಇದ್ರೆ ಈ ಗಾಡಿ ನೋಡಿದ್ರೆ ಆ ಲುಕ್ ಬೇರೆ ಆಗುತ್ತೆ, ಈ ಸ್ಪ್ಲೆಂಡರ್ ನೋಡಿದ್ರೆ ಲುಕ್ ಬೇರೆ ಆಗುತ್ತೆ. ಈಗ ಇನಿಷಿಯಲಿ ನಿಮ್ಗೆ ಆತರ ಯಾವ್ದು ಫೀಲ್ ಆಗಿತ್ತಾ? ಹೌದು, ಒಂದು 3-5 ವರ್ಷಗಳ ಮುಂಚೆ ನಾನು ಇಲ್ಲಿ ಕಾಲೇಜಿಗೆಲ್ಲ ಇಲ್ಲಿದ್ದೊಂದು ಪ್ರಸಿದ್ಧ ಕಾಲೇಜಿಗೆ ಹೋಗುವಾಗ ಇದೇ ಗಾಡಿಯಲ್ಲಿ ಹೋಗುವಾಗೆಲ್ಲ ಮಕ್ಕಳು ನಂಗೆ ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸೌಂಡ್ ಮತ್ತೆ ಈ ಒಂದು 97cc ಗಾಡಿ. ಆ ಟೈಮಲ್ಲೆಲ್ಲ ನಾನು ಹೋಗುವ ಕಾಲೇಜಲ್ಲೆಲ್ಲ ಕ್ಲಾಸಿಕ್ ಗಾಡಿ, ಒಂದು ರಾಯಲ್ ಎನ್ಫೀಲ್ಡ್, ಪಲ್ಸರ್ ಅದೆಲ್ಲ ತರ್ತಿದ್ರು. ಸೊ ಇದು ಗಾಡಿ ಯಾರು ತರ್ತಿರ್ಲಿಲ್ಲ. ಸೊ ಇದಕ್ಕೇನೋ ನಂಗೆ ಸಸಾರ ಟೈಪ್ ಮಾಡ್ತಿದ್ರು ಆ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ. ಸೊ ಆ ಟೈಮಲ್ಲಿ ನಾನು ಏನು ಅವರಿಗೆ ರಿಪ್ಲೈ ಆಗ್ಲಿ ಎಲ್ಲ ನಾನು ಸೀರಿಯಸ್ ತಗೊಂಡಿರ್ಲಿಲ್ಲ. ನಾನ್ ಮನಸ್ಸಲ್ಲೇ ಏನ್ ಸೀರಿಯಸ್ ತಗೊಂಡಿದ್ರೆ, ಏನಾದ್ರೂ ಸಾಧನೆ ಮಾಡಿ ಇವತ್ತು ನಂಗೆ ಅವ್ರು ನೆಗಡಿದ್ರೆ ನಾಳೆ ಅವರೇ ನನ್ಗೆ ಕಂಗ್ರಾಟ್ಸ್ ಇಲ್ಲ ಒಂದು ಶಬಾಷ್ ಹೇಳುವ ತನಕ ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಲಿ. ಇದನ್ನ ಹಠ ಅಲ್ಲಿ ಮಾಡಿದಲ್ಲ, ನನ್ಗೆ ಮತ್ತೆ ಕೆಪಾಸಿಟಿ ಇರುವ ಕಾರಣ ನಾನು ಎಷ್ಟು ಸಾಧನೆ ಮಾಡಿ. ಬಹುಶಃ ಅವರು ಇವತ್ತು ಒಂದು ಜಿಲ್ಲೆ ಕೂಡ ಆ ಇನ್ನೊಂದು ಜಿಲ್ಲೆಗೆ ಹೋಗ್ಲಿಕ್ಕೆ ಒಂದು ಆಗ್ಲಿಕ್ಕಿಲ್ಲ. ನಾನು ಅದೇ ಮಾತಲ್ಲಿ ನಾನು 16 ರಾಜ್ಯ ಇವರಿಗೆ ಸುತ್ತಿದ್ದೇನೆ. ಇನ್ನು ನಂಗೆ ಪೂರ್ತಿ ಭಾರತ ಇದೇ ಗಾಡಿಯಲ್ಲಿ ಸುತ್ತಬೇಕಂತ ಆಸೆ ಇದೆ. ಹೌದು, ಎಲ್ಲಿ ನೀವು ಅವಮಾನ ಆಗಿತ್ತು ಅದೇ ಗಾಡಿನಲ್ಲಿ ಮತ್ತೆ ನೀವು ದೇಶ ಸುತ್ತಿ ಹೆಸರು ಮಾಡ್ಬೇಕಂತ ಒಂದು ಆಸೆ ಇದೆ. ಈ ಗಾಡಿಗೆ ಮತ್ತೆ ಬರೋಣ. ನೀವು ಫಸ್ಟ್ ನಿಮ್ ವೆಹಿಕಲ್ ನ ತೋರಿಸಿ, ನೀವು ಯಾವ ಗಾಡಿನಲ್ಲಿ ಹೋಗ್ತಿದ್ರಿ ಆ ಗಾಡಿ ನೋಡೋಣ. ಹೌದು, ಫಸ್ಟ್ ತಂದೆಯವರದ್ದು ಫಸ್ಟ್ ಗಾಡಿ ಇದು. ಓಕೆ, 2000 ಇದ್ದು ಮೊನ್ನೆ ಫೆಬ್ರವರಿ 10ನೇ ತಾರೀಕಿಗೆ 25 ವರ್ಷ ಕಂಪ್ಲೀಟ್ ಆಗಿದೆ. 25 ವರ್ಷ ಕಂಪ್ಲೀಟ್. ಇದೆಲ್ಲ ಮೊನ್ನೆ ಪೇಂಟಿಂಗ್ ಎಲ್ಲ ಮಾಡಿದ್ದು, ಫುಲ್ ರೀಸೆಟ್ ಆಗಿದೆ ಗಾಡಿ. ಇದು ಟ್ಯಾಂಕಿ ಒರಿಜಿನಲ್ ಕಂಪನಿ ಇದೆ ಟ್ಯಾಂಕಿ, ಮತ್ತೆ ಇದೆಲ್ಲ ಪೇಂಟ್.
ಇಂಜಿನ್ ಎಲ್ಲ ಏನೇನ್ ಕೆಲಸ ಮಾಡಿದ್ರಿ ಇದು? ಇಂಜಿನ್ 2 ಸತಿ ಬೋರ್ ಮಾಡಿದೆ, ಫುಲ್ ಕಂಪ್ಲೀಟ್ ತೆಗೆದು 2 ಸತಿ ಮಾಡಿದೆ. ಒಂದ್ ಸತಿ ನಾನ್ ಮಾಡಿದ್ದೆ, ಅಂದ್ರೆ ನಾನ್ ರನ್ ಮಾಡಿದ್ದೆ. ಅದ್ರ ಮುಂಚೆ ತಂದೆ ಒಂದ್ ಸತಿ. ಬೋರ್ ಮಾಡಿದ್ಮೇಲೆ ಆ ಗಾಡಿ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತಾ ಈಗ್ಲೂ? ಹೌದು. ಹೌದು. ಅದ್ ಹೆಂಗ್ ಕಾನ್ಫಿಡೆನ್ಸ್ ಮಾಡಿರ ಅಷ್ಟೆಲ್ಲ ಹೊಡಿಲಿಕ್ಕೆ ಅಂತ? ಅದೇ ಒಂದು ನಮ್ದು ಮತ್ತೆ ಗಾಡಿ ಒಂದು ಬಾಂಡಿಂಗ್. ನಿಮ್ ಗಾಡಿ ನಿಮ್ ಜೊತೆ ಬಾಂಡಿಂಗ್ ಆಗಿದೆ ಅಂತ. ಓಕೆ. ಇದೇ ಗಾಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ 16 ರಾಜ್ಯ ಆಗಿದೆ ಈವರೆಗೆ. 16 ರಾಜ್ಯ ಮತ್ತೆ ಲೇ ಲದ್ದಾಖ್, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಇದೇ ಗಾಡಿ. ಕನ್ಯಾಕುಮಾರಿ ಟು ಅಲ್ಲ, ಎಲ್ಲವೂ ಸಪರೇಟ್ ಆಗಿದೆ. ಅತಿ ಶೀಘ್ರದಲ್ಲಿ ಒಂದೇ ಒಂದ್ ಟ್ರಿಪ್ ಹೋದ್ರೆ ನೀವು ಹೋಗಿ ಮತ್ತೆ ರಿಟರ್ನ್ ಬರ್ತೀರಾ? ಹೌದು. ಕಂಟಿನ್ಯೂ ಏನ್ ಟ್ರಿಪ್ ಮಾಡಲ್ಲ? ಇಲ್ಲ, K2K ಮಾಡ್ಲಿಕ್ಕೆ ಇದ್ದೇನೆ ಅತಿ ಶೀಘ್ರದಲ್ಲಿ. ಈ ವರ್ಷ ಇಲ್ಲ, ಬರುವ ವರ್ಷ ಒಳಗೆ ಮಾಡ್ತೇನೆ. ಅಂದ್ರೆ ಹೊಸ ಗಾಡಿನಲ್ಲಿ ಮಾಡ್ಬೇಕಾ ಇದ್ರಲ್ಲೇ? ಇಲ್ಲ, ಇದ್ರಲ್ಲಿ ನಮ್ದು ಏನೊಂದು ಟೈಟಲ್ ಇದೆಯೋ, ಹೀರೋ ಸ್ಪ್ಲೆಂಡರ್ ಮತ್ತೆ ತಂದೆ ಮಗ ಎಲ್ಲ ಇದ್ರಲ್ಲೇ ಕಾಂಬಿನೇಷನ್ ಅಲ್ಲೇ ವರ್ಕ್ ಆಗ್ಬೇಕು, ಇದ್ರಲ್ಲೇ ಕಂಟಿನ್ಯೂ ಮಾಡ್ತೇವೆ. ಸೊ ಹೊಸ ಗಾಡಿಯಲ್ಲಿ ಉಂಟು 2-3 ತೀರ್ಥ ಕ್ಷೇತ್ರ ಎಲ್ಲ ಮಾತ್ರ ರೈಡ್ ಮಾಡ್ತೇವೆ. ಮತ್ತೆ ಅದಂದ್ರೆ ಸಿಂಗಲ್ ರೈಡ್. ಮತ್ತೆ ಸಿಟಿ ಏರಿಯಾಕ್ಕೆಲ್ಲ ಆಗುದಿಲ್ಲ, ಕಷ್ಟ ಆಗ್ತದೆ ಟರ್ನ್ ಅದು. ಸೋಲೋಗೆಲ್ಲ ಬೆಸ್ಟ್ ಗಾಡಿ. ಓಕೆ. ನಿಮ್ಮ ಹತ್ರ ಮತ್ತೆ ಯಾವ ವೆಹಿಕಲ್ ಇದೆ? ಇದು ಬಿಟ್ಟು ಹಂಟರ್ ಅಂತ, ರಾಯಲ್ ಎನ್ಫೀಲ್ಡ್. ಇದು ನಂಗೆ ಅಜ್ಜ ಗಿಫ್ಟ್ ಮಾಡಿ ಕೊಟ್ಟಿದ್ದು. ಹೌದು. ಇದ್ರಲ್ಲೆಲ್ಲ ಹೋಗಲ್ವಾ ನೀವು ಜಾಸ್ತಿ? ಇದ್ರಲ್ಲಿ ಇವರಿಗೆ 2 ಸತಿ ಗೋವಾ ಮತ್ತೆ 1 ಸತಿ ತಮಿಳ್ನಾಡು ಅಷ್ಟೇ. ತಮಿಳ್ನಾಡು. ಹೌದು. ಲಾಂಗ್ ಅಂದ್ರೆ ನಾ ಇದು ಮತ್ತೆ ಅದು ಕಂಪೇರ್ ಮಾಡಿದ್ರೆ ಬಜೆಟ್ ಫ್ರೆಂಡ್ಲಿ ಅದೇ. ಸೊ ಇದು 2 ಸತಿ ಫುಲ್ ಟೈಮ್ ಮಾಡಿದ್ರೆ ಅದು ಒಂದೇ. ಅಂದ್ರೆ ಈಗ ಸಿಸಿ ಕಮ್ಮಿ ಆದ ತಕ್ಷಣ ಬೋರ್ ಗೀರ್ ಏನೋ ಆಗಲ್ಲ ನಿಮ್ ಗಾಡಿ ಹೊಡಿಯಕ್ಕೆ? ಇಲ್ಲ, ಅಂದ್ರೆ ಒಂದೇ ರೇಂಜ್ ಅಲ್ಲಿ ಹೋಗುತ್ತೆ, ಸ್ಪೀಡ್ ಹೋಗಲ್ಲ. 80 ಸ್ಪೀಡ್ ತನಕ ಹೋಗ್ತದೆ, 80-85 ತನಕ ಹೋಗ್ತದೆ. ಇದು ಹೆಚ್ಚಂದ್ರೆ 110-100 ತನಕ ಹೋಗ್ತದೆ. ಒಂದು 20-25 ಮಿನಿಟ್ ಗ್ಯಾಪ್ ಆಗ್ತದೆ 2 ಗಾಡಿ ಕಂಪೇರ್ ಮಾಡಿದ್ರೆ. ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಇದಕ್ಕೆ ನಂಗೆ 9 ಗಂಟೆ ತಾಗಿದೆ. ಹೌದು, ಅದಕ್ಕೆ 10-10:30 ಗಂಟೆ ತಾಗಿದೆ. ಸೇಮ್ 1-1.5 ಗಂಟೆ ಡಿಫ್ರೆನ್ಸ್ ಆಗ್ತದೆ ಲಾಂಗ್ ಎಲ್ಲ ಹೋಗುವಾಗ. ಓಕೆ. ಅದು ಎಲ್ಲಾ ಗಾಡಿಗಿಂತ ಎಂತ ಗಾಡಿ ತಂದ್ರು ನಿಮ್ಗೆ ಅದೇ ಕಂಫರ್ಟಬಲ್? ರಾಜ ಗಾಡಿ. ಅದಕ್ಕೆ ಏನಾದ್ರು ಹೆಸರಿಟ್ಟಿದ್ರ ನೀವು? ಇಲ್ಲ, ಅದೇ ಸ್ಪ್ಲೆಂಡರ್. ಅದ್ರದ್ದು ಒರಿಜಿನಲ್ ಹೆಸರು ಸ್ಪ್ಲೆಂಡರ್. ಓಕೆ. ರ್ಯಾಲಿ ಹೋಗ್ಬೇಕಾದ್ರೆ, ಟ್ರಿಪ್ ಹೋಗ್ಬೇಕಾದ್ರೆ ಇದೇ ತರ ಡಿಸೈನ್ ಇರುತ್ತಾ? ಏನೆಲ್ಲ ಕೆಲಸ ಸ್ವಲ್ಪ ಮಾಡಿಫಿಕೇಶನ್ ಅಂದ್ರೆ ಕ್ಯಾರಿಯರ್. ಇದಕ್ಕೆ ಇಲ್ಲಿ ನಾನು ಕ್ಯಾರಿಯರ್ ಫಿಟ್ ಮಾಡ್ತೇನೆ ಲೋಕಲ್. ಪ್ಯಾನಿಯರ್ಸ್ ಅಂದ್ರೆ ಇದಕ್ಕೆ ಕೆಪಾಸಿಟಿ ಇಲ್ಲ ಅಂತ. ಸೊ ಒಂದು ವೆಲ್ಡಿಂಗ್ ಅದು ನಿಮ್ಗೆ ತೋರಿಸ್ತೇನೆ. ಸರಿಲ್ಲ? ಇದು ಹೀಗೆ ಇಟ್ಟಿದ್ವಿ. ಇಲ್ಲಿ ಒಂದು ಬ್ಯಾಗ್ ಮತ್ತೆ ಒಂದು ಟೆಂಟ್, ಅದೆಲ್ಲ ಹಿಂದ್ಗಡೆ ನಾವು ಇದ್ ಮಾಡ್ತೀವಿ. ಇದು ಸೀಟ್ ಅಡಿ ಒಂದು ಬೋಲ್ಟ್. ಈ ಬೋಲ್ಟ್ ಮತ್ತೆ ಹ್ಯಾಂಗ್ಲರ್. ಈ ಸೀಟ್ ತೆಗಿತೀರಾ? ಹೌದು, ತೆಗೆದು ಫಿಟ್ ಆಗುತ್ತೆ. ತೆಗೆದು ಫಿಟ್ ಆಗಿ ಹೀಗೆ ಆಗ್ತದೆ. ಓಕೆ, ಓಕೆ. ಸೊ ಇದೆಲ್ಲ ನಮ್ಗೆ ಆಲ್ಮೋಸ್ಟ್ ನಾವು ಎಲ್ಲ ಲಾಂಗ್ ರೈಡ್ ಹೋಗುದಾದ್ರೆ ಇದಕ್ಕೆ ನಾವು ಈ ಮಾಡಿಫಿಕೇಶನ್ ಮಾಡಿ ಹೋಗ್ತೀವಿ. ಇಲ್ಲಾಂದ್ರೆ ಇಲ್ಲೇ ಒಂದು ಬ್ಯಾಗ್ ಗೆ ಏನ್ ಪ್ಯಾನೆಲ್ಸ್ ಏನೋ ಇಲ್ಲ, ಅದೊಂದು ಸ್ವಲ್ಪ ಹೆವಿ ಆಗ್ತದಂತ. ಗಾಡಿ ಕೆಪಾಸಿಟಿ ಇಲ್ಲ ಅಲ್ಲ, 100cc ಗಾಡಿ. ಸೊ ಅದೇ ವೇಟೇಜ್ ಜಾಸ್ತಿ ಆಗ್ತದೆ. ಹೌದು, ಇದೇ ಆಕ್ಚುಲಿ ಗಾಡಿ ಸ್ವಲ್ಪ ವೆಯ್ಟ್ ಆಗ್ತದೆ. ಅದ ನಂತರ ಅದು ಸ್ಟೀಲ್ ಇದೆಲ್ಲ ನಾವು ಹಾಕಿದ್ರೆ ಒಂದು ವೇಳೆ ಅದು ತುಂಬಾ ಭಾರ ಆಗ್ತದೆ. ರೈಡ್ಸ್ ಹೋದಾಗ ಸುಮಾರು ದಿನ ಆಗುತ್ತೆ. ಹೌದು, ಸುಮಾರು ದಿನ. ಅಷ್ಟು ಜನಕ್ಕೆ ಬಟ್ಟೆ ಎಲ್ಲ ಮತ್ತೆ ಒಂದೇ ಬ್ಯಾಗ್ ಅಲ್ಲಿ ಆಗುತ್ತಾ? ಹಾಗತ್ತೆ. ಅಂದ್ರೆ 3 ಜೊತೆ ಬಟ್ಟೆ, ಮತ್ತೆ ರೈಡಿಂಗ್ ಗೇರ್ ಹಾಕ್ತೇವೆ. ಮತ್ತೆ ಅದೇ ರೈಡಿಂಗ್ ಹೋಗುವಾಗ ಸ್ನಾನ ಎಲ್ಲ 2 ದಿವಸಕ್ಕೆ ಒಮ್ಮೆ. ಹೌದು, ಹಾಗೆ ಮಾಡ್ತೇವೆ. ಹೌದು. ಸೊ 3 ದಿವಸದ ಜೊತೆ ಮತ್ತೆ ಎಲ್ಲಿಯಾದ್ರೂ ನಮ್ಗೆ ಬೇಕಿದ್ರೆ ಅಲ್ಲೇ ಪರ್ಚೇಸ್ ಮಾಡಿ ಹಾಕ್ತಿದ್ವಿ ಡ್ರೆಸ್ ಎಲ್ಲ. ನಮ್ಗೆ ಇನ್ ಕೇಸ್ ಶಾರ್ಟೇಜ್ ಆದ್ರೆ ಅಲ್ಲೇ ನಾವು ಪರ್ಚೇಸ್ ಮಾಡಿ ಅಷ್ಟು ಕ್ಯಾರಿ ಇಲ್ಲ, ತುಂಬಾ ಹೆವಿ ಆಗ್ತದೆ ಕ್ಯಾರಿ ಮಾಡಿ. ನಾವು ಲಾಸ್ಟ್ ಟೈಮ್ ಲೇ ಲದ್ದಾಖಿಗೆ ಕ್ಯಾರಿ ಮಾಡಿದ್ವಿ. ಅದು ನಮ್ಗೆ ತುಂಬಾ ಕಷ್ಟ ಆಯ್ತು. ಅಂದ್ರೆ ಲೋಡ್ ಗಾಡಿ ಫುಲ್ ಹಿಂದ್ಗಡೆ ಒಂದು 50 kg ಅಷ್ಟು. ಅದ್ರಲ್ಲಿ ಮತ್ತೆ ಫುಲ್ ಇನ್ಕ್ಲಿನೇಷನ್ ಇರುತ್ತೆ, ಹತ್ತಲೇಬೇಕಲ್ಲ ಅದು ಗಾಡಿ. 100cc ಬೈಕ್ ಅಲ್ಲ, ಒಂದ್ ಸ್ವಲ್ಪ ಹತ್ತಾದ್ರೆ ನಾವು ಕ್ಲಚ್ ಹಿಡಿದು ಅದು ಕೂಡ ಇಂಟೀರಿಯರ್ ಅಂದ್ರೆ ಕಾಶ್ಮೀರದಂತ ಅಪ್ಪಲ್ಲಿ ನಾವು ಕ್ಲಚ್ ಹಿಡಿದು ಇದ್ ಮಾಡಿದ್ರೆ ಇನ್ ಕೇಸ್ ಗಾಡಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಲ್ಲಿ ಹತ್ತಿರ ಯಾವ್ದು ಗ್ಯಾರೇಜ್ ಇಲ್ಲ, ಏನಿಲ್ಲ. ಹೌದು. ಸೊ ಇಲ್ಲ ನಾವು ಹಿಂದೆ ಬರ್ಬೇಕು, ಇಲ್ಲ ಯಾರಿಗಾದ್ರೂ ವೆಯ್ಟ್ ಮಾಡ್ಬೇಕು. ಯಾರಿಗಾದ್ರೂ ವೆಯ್ಟ್ ಅಂದ್ರೆ ಇಲ್ಲ ಇಂಡಿಯನ್ ಆರ್ಮಿ ಅವರೇ ಬರ್ಬೇಕು ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ. ಆರ್ಮಿ ಅವರ ಗಾಡಿಯಲ್ಲಿ ಎಲ್ಲಿಯಾದ್ರೂ ಇದ್ ಮಾಡಿ ಹೆಲ್ಪ್ ಕೇಳಿ ಅವರೇ ನಮ್ಗೆ ನೆಕ್ಸ್ಟ್ ಪ್ಲೇಸಿಗೆ ಎಲ್ಲಿಯಾದ್ರೂ ಕರ್ಕೊಂಡು ಹೋಗ್ಬೇಕು. ಇಲ್ಲದಿದ್ರೆ ಲೋಕಲ್ ಗೈಡ್ ಹತ್ರ ಯಾರಾದ್ರೂ ಕೇಳಿ ಎಲ್ಲ ಇದ್ ಮಾಡ್ಬೇಕಾಗ್ತದೆ. ಈಗ ಗಾಡಿ ಬಗ್ಗೆ ನಿಮ್ಗೆ ಏನಾದ್ರು ಅಂದ್ರೆ ನಾಲೆಡ್ಜ್ ಇದೆ, ಯಾವ್ದನ್ನ ಹೆಂಗೆ ವರ್ಕ್ ಮಾಡ್ಬೇಕು ಅಂತ? ಅಂದ್ರೆ ಗ್ಯಾರೇಜಿಗೆ ಬಿಟ್ಟಾಗ ರಿಪೇರ್ ಮಾಡಿಸ್ತೀರಿ, ಏನಾದ್ರು ಪ್ರಾಬ್ಲಮ್ ಆದಾಗ
ಅಲ್ಲಿ ಇಂತ ಟ್ರಿಪ್ಸ್ ಗಳಿಗೆ ಹೋದಾಗ ಅಲ್ಲೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು? ಏನಾದ್ರು ಕೈ ಕೊಟ್ಟಿತ್ತಾ ಅವ್ರಿಗೆ? ಇಷ್ಟರವರೆಗೆ ಎಲ್ಲಿ ಕೈ ಕೊಡ್ಲಿಲ್ಲ. 2 ಸಲ ಗಾಡಿ ಬೋರಿಗೆ ಬಂದ್ರು ಏನು ಪ್ರಾಬ್ಲಮ್ ಕೊಟ್ಟಿಲ್ಲ? ಇಲ್ಲ, ಏನು ಕೊಡ್ಲಿಲ್ಲ ಇಷ್ಟರವರೆಗೆ. ಹಾ. ಮತ್ತೆ ನಂಗೆ ಮತ್ತೆ ಅಪ್ಪನಿಗೆ ಅಷ್ಟೇನ್ ಬೈಕ್ ಇದು ಮೆಕ್ಯಾನಿಕ್ ಇದ್ದೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ ಏನು ನಮ್ಗೆ, ಜಸ್ಟ್ ಓಡಿಸೋದು. ಹತ್ತೋದು, ಹೊಡೆಯೋದು. ಹಾ, ಅಷ್ಟೇ. ಹಾ. ಮತ್ತೆ ಅಂದ್ರೆ ನಾವು ಇಲ್ಲಿ ಹೋಗುದಕ್ಕಿಂತ ಮುಂಚೆ ಗಾಡಿ ಫುಲ್ ಕಂಡೀಷನ್ ಮಾಡ್ತೇವೆ. ಸೊ ಈಗ ಕ್ಲಚ್ ಕೇಬಲ್ ಅಲ್ಲಿಂದ ಹಿಡಿದು ಬ್ರೇಕ್ ಪ್ಯಾಡ್ ತನಕ ನಾವೆಲ್ಲ ಹೊಸೇ ಹಾಕುದು. ಸೊ ಹೌದು, ಎವ್ರಿ ರೈಡ್. ಸೊ ಈಗ ನಮ್ದೊಂದು 5000 ಕಿಲೋಮೀಟರ್ ರೈಡ್ ಪ್ಲಾನ್ ಇದ್ರೆ ಸೊ ಎಲ್ಲ ಹೊಸ್ತು, ಬ್ರೇಕ್ ಶೂ ಇಂದ ಕ್ಲಚ್ ತನಕ, ಕ್ಲಚ್ ವೈರ್ ಎಲ್ಲ ಎಕ್ಸ್ಟ್ರಾ ಹಿಡಿದು ಇಲ್ಲ ಅಲ್ಲೇ ಚೇಂಜ್ ಮಾಡ್ತೀವಿ. ಸೊ ಅದು ಈಗ ಈಗ ರನ್ ಮಾಡುದು. ಈಗ ನೆಕ್ಸ್ಟ್ ನಾನು ಲಾಂಗ್ ರೈಡಿಗೆಲ್ಲ ಯೂಸ್ ಮಾಡುದಿಲ್ಲ, ಇಲ್ಲೇ ಲೋಕಲ್ ರೈಡಿಗೆಲ್ಲ ಮಾತ್ರ ಯೂಸ್ ಮಾಡುದು. ಮತ್ತೆ ನೆಕ್ಸ್ಟ್ ರೈಡ್ ಹೋಗ್ಬೇಕಾದ್ರೆ ಮತ್ತೆ ಬೇರೆ ಚೇಂಜ್ ಮಾಡ್ತೇನೆ ಹಾಗೆ. ಮತ್ತೆ ಬೇರೆ ನಾವೆಲ್ಲ ಈಚೆ ಸೌತ್ ಇಲ್ಲ ನಾರ್ತ್ ಸೈಡ್ ಎಲ್ಲ ಹೋಗುವಾಗ ಪ್ರಯಾಗ್ರಾಜ್ಗೆ ಆಗ್ಲಿ ಅಲ್ಲೆಲ್ಲ ಗ್ಯಾರೇಜ್ ಸಿಗ್ತದೆ, ಅದು ತೊಂದ್ರೆ ಇಲ್ಲ, ನೀವು ಹೋಗ್ಬೋದು ಬ್ಯಾಲೆನ್ಸ್ ಮಾಡಿ. ಸೊ ಇಂಟೀರಿಯರ್ ಅಂದ್ರೆ ಲೇ ಲದ್ದಾಖಿಗೆಲ್ಲ ನಾನು ಹೋದಾಗ ಕಂಪ್ಲೀಟ್ ಮಾಡಿ ಪುನಃ ಒಂದೊಂದು ಕ್ಲಚ್ ಕೇಬಲ್, ಆಯಿಲ್ ಮತ್ತೆ ಬ್ರೇಕ್ ಇದು ಪ್ಯಾಡ್ ಅದೆಲ್ಲ ನಾನು ಎಕ್ಸ್ಟ್ರಾ ಹಿಡ್ಕೊಂಡಿದ್ದೆ. ಸೊ ಅಲ್ಲಿ ಇನ್ ಕೇಸ್ ಸಿಗ್ಲಿಲ್ಲ ಅಂದ್ರೆ ನಮ್ದೇ ನಾವು ಯೂಸ್ ಮಾಡ್ಬಂದ್ರೆ, ಯಾವ್ದು ನಂಗೆ ಯೂಸ್ ಬೀಳ್ಲಿಲ್ಲ. ಸೊ ಎಲ್ಲ ಹಾಗೆ ಇಟ್ಟಿದ್ದೇನೆ. ಈಗೆಲ್ಲ ಕಿಟ್ ಎಲ್ಲ ತಗೊಂತೀರ, ಬಟ್ಟೆ ಎಲ್ಲ ಇದ್ ಮಾಡ್ತೀರ, ಮತ್ತೆ ಉಳ್ಕೊಳಕ್ಕೆಲ್ಲ ಎಲ್ಲ ಕಡೆ ಲಾಡ್ಜಿಂಗ್ ಎಲ್ಲ ನಾವು ಲೇಲದಾಗಿ ಹೋಗುವಾಗ 1-2 ಸತಿ ಟೆಂಟ್ ಹಾಕಿದ್ವಿ. ನನ್ನ ಹತ್ರ ಸ್ವಂತ ಟೆಂಟ್ ಉಂಟು, ಡಿಕ್ಯಾಥ್ಲಾನ್ ಅಲ್ಲಿ ತಗೊಂಡಿದ್ದು. ಮತ್ತೆ ಕೆಲವು ಕಡೆ ಎಲ್ಲ ಬಜೆಟ್ ಅಂದ್ರೆ ರೂಮ್ ಕಮ್ಮಿ ಇದ್ರೆ ಬಾಡಿಗೆಯಲ್ಲಿ ಆದ್ರೂ ಇದ್ರಲ್ಲಿ ಲಾಡ್ಜ್ ಅಲ್ಲಿ ಸ್ಟೇ ಆಗ್ತಿದ್ವಿ. ಇಲ್ಲದಿದ್ರೆ ನಾವು ಟೆಂಟೇ ಹಾಕ್ತಿದ್ವಿ. ಹೆಚ್ಚಾಗಿ ಟೆಂಟೇ ನಾವು ಪ್ರಿಪೇರ್ ಮಾಡುದು. ಸೊ ಬಜೆಟ್ ಕೂಡ ಫ್ರೆಂಡ್ಲಿ ಆಗ್ತದೆ, ನಮ್ಗೆ ಹೇಗೆ ಬೇಕು ಅಲ್ಲಿ ನಿಲ್ಸಿ ಫುಡ್ ಎಲ್ಲ ನಾವೇ ಪ್ರಿಪೇರ್ ಮಾಡ್ಬೋದು. ಅದೊಂದು ಇದಾಗ್ತದೆ, ಸೇಫ್. ಈಗ ಹೀರೋ ಬೈಕ್ ಬಗ್ಗೆ ಒಂಚೂರು ಸ್ಟಾರ್ಟಿಂಗ್, ಆಮೇಲೆ ಮತ್ತೆ ಫಸ್ಟ್ ಜರ್ನಿಯಿಂದ ಸ್ಟಾರ್ಟ್ ಮಾಡೋಣ. ಬೈಕ್ ನಿಮ್ಗೆ ಹೀರೋದವ್ರು ಕೊಡಕ್ಕೆ ಅಂದ್ರೆ ಹೆಂಗೆ ಅವರು ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ? ಶುರುವಿಗೆ ನಾನು ಹೀಗೆ ಗೂಗಲ್ ಎಲ್ಲ ನೋಡಿದೆ ನಂಬರ್, ನಮ್ ಫ್ಯಾಮಿಲಿ ಅವರೆಲ್ಲ ಹೇಳಿದ್ರು, ನೀನು ಇಷ್ಟೆಲ್ಲ ಲಾಂಗ್ ಎಲ್ಲ ಹೋಗ್ತೀಯಲ್ಲ ಮಾರೆ ಆ ಗಾಡಿಯಲ್ಲಿ, ಸೊ ನೀನು ಒಂದು ಕೂಡ ಮೇಲ್ ಹಾಕು, ನಿಂಗೆ ಕೂಡ ಏನಾದ್ರು ಹೊಸ ಗಾಡಿ ಕೊಡ್ತಾರೆ ಅಂತ 1-2-3 ವರ್ಷಗಳ ಹಿಂದೆ ನಂಗೆ ಹೇಳಿದ್ರು ಎಲ್ಲ ಮನೆಯವರು. ಗಾಡಿ ಕೊಡ್ತಾರೆ ಅನ್ನೋ ನಿಮ್ಗೊಂದು ಇಲ್ಲ ಅಂದ್ರೆ ಜಸ್ಟ್ ಅವ್ರಿಗೆ ಹಿಂಟ್ ಕೊಟ್ಟಿದ್ರು, ಕೊಡ್ಬೋದು ಮಾರೆ ನಿಂಗೆ ಅಂತ, ಏನಾದ್ರು ಒಂದು ಏನಾದ್ರು ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದ್ರ ನಂತರ ಗೂಗಲ್ ಅಲ್ಲೆಲ್ಲ ನಂಬರ್ ನೋಡಿದೆ, ಹೀರೋ ಹೆಡ್ ಆಫೀಸ್ ಅಂತ ಹಾಕಿದೆ. ಎಲ್ಲ ಕೆಲವು ರಾಂಗ್ ನಂಬರ್ ಇತ್ತು, ಕೆಲವು ಫೋನ್ ರಿಸೀವ್ ಮಾಡ್ಲಿಲ್ಲ. ಎಲ್ಲೇ ಒಂದ್ ಕಡೆ ಬೆಂಗಳೂರಿನ ನಂಬರ್ ಸಿಕ್ತು ನಂಗೆ. ಅವ್ರು ಆಕ್ಚುಲ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರು. ಅವ್ರು ನಂಗೆ ನಂದು ಸ್ಟೋರಿ ಎಲ್ಲ ಕೇಳಿದೆ, ನಾ ಹೀಗೆ ಎಲ್ಲ ವಿಷಯ ಹೇಳಿದೆ. 16 ಆ ಟೈಮಲ್ಲಿ ನಾನು 13 ಸ್ಟೇಟ್ ಏನೋ ಕವರ್ ಮಾಡಿದ್ದೆ 1-2 ವರ್ಷ ಮುಂಚೆ. ಆಯ್ತಂತ ಹೇಳಿ ಅವರೆಲ್ಲ ನಂದು ಡೀಟೇಲ್ಸ್, ವಿಡಿಯೋಸ್ ಎಲ್ಲ ವಾಟ್ಸಪ್ ಮುಖಾಂತರ ತೆಗೆದು ಕಲೆಕ್ಟ್ ಮಾಡಿದ್ರು. ಅದ ನಂತರ ಅವರು ಫಾರ್ವರ್ಡ್ ಮಾಡಿದಂತೆ ಮೇಲ್, ಈ ಫೋಟೋಸ್, ವಿಡಿಯೋಸ್, ನನ್ನ ಸ್ಟೋರಿ ವಾಟ್ಸಪ್ ಮುಖಾಂತರ ಅವ್ರು ಇನ್ನೊಬ್ಬರಿಗೆ, ಆಮೇಲೆ ಮೇಲ್ ಹೆಡ್ ಆಫೀಸ್ ನೀವೇ ಕಳಿಸಿ? ಅಲ್ಲ, ಅವರೇ ಬೆಂಗಳೂರಿನವರು, ನಾನು ಬೆಂಗಳೂರವರಿಗೆ ಕಳಿಸಿ, ಅವರು ಅದರ ಹೆಡ್ ಮೇನ್ಗೆ ಕಳಿಸಿದ್ರು. ಅಲ್ಲಿಂದ ಅವ್ರೇನಾದ್ರು ಅಂದ್ರೆ ನಮ್ದು ಸ್ಟೋರಿ ಬಗ್ಗೆ ಎಲ್ಲ ನೋಡಿ ಸ್ವಲ್ಪ ಟೈಮ್ ನಂತರ ನಂಗೆ ಪರ್ಸನಲ್ ಅವರ ಹೀರೋ ಕಂಪನಿದು ಒರಿಜಿನಲ್ ಮೇಲ್ ಅದು ನಂಗೆ ಕಳಿಸಿದ್ರು. ಸೊ ಫರ್ದರ್ ನೀನು ಇದ್ರ ಮುಖಾಂತರವೇ ಇನ್ನು ನೀನು ಮೇಲ್ ಎಲ್ಲ ಮಾಡು ಹಾಗೆ ಅಂತ ಹೇಳಿ, ಅದರ ನಂತರ ಸಾಧಾರಣ 1 ವರ್ಷಗಳ ಕಾಲ ಎಲ್ಲ ನಮ್ದು ಇದು ಇನ್ವೆಸ್ಟಿಗೇಷನ್ ಟೈಪ್ ಎಲ್ಲ ಆಗ್ತಿದೆ. ನೀವ್ ಎಲ್ಲಿ ಎಲ್ಲ ಹೋಗಿದ್ರಿ, ನೀವು ಅಂದ್ರೆ ನಮ್ದು ವಿಡಿಯೋಸ್ ನೀವೇ ಹೋಗಿದ್ದ? ಹೌದು, ಎಲ್ಲ ನಮ್ಗೆ ಮತ್ತೆ ಇಲ್ಲಿ ಉಡುಪಿ ಅವರ ಹತ್ರ ಎಲ್ಲ ಪ್ರೂಫ್ ಎಲ್ಲ ಕಲೆಕ್ಟ್ ಮಾಡಿ 1 ಫೈನ್ ಡೇ ಅವರು ಈ ಗಾಡಿ ನಮ್ಗೆ ಕೊಟ್ರು. ಹೀರೋ ಮೋಟಾರ್ಗಳ ಬಗ್ಗಿನ ಒಂದಷ್ಟು ಯೋಚನೆಗಳಿದ್ದಾವೆ, ಅವೆಲ್ಲವೂ ಇವತ್ತು ಈ ಪ್ರೋಗ್ರಾಮ್ ಅನ್ನು ನಾನು ಈ ಬೈಕ್ ಏನಾದ್ರು ಸಿಗ್ತದೆ, ಇಲ್ಲ ಗಿಫ್ಟ್ ಏನಾದ್ರು ಬರ್ಬೋದು ಅಂತ ನಾನು ಸತ್ಯ ಕೂಡ ಅಂದ್ರೆ ಡ್ರೀಮ್ ಕೂಡ ಮಾಡ್ಲಿಲ್ಲ. ಫಸ್ಟಿಗೆ ನಂಗೆ ಕಾಲ್ ಬಂತು ಹೀರೋ ಮೋಟೋಕಾರ್ಪಿಂದ. ಸೊ ಅದು ಕೂಡ ಅವರು ಲಾಸ್ಟ್ ಟೈಮ್ ನಾವು ಲೇ ಲದ್ದಾಖ್ ಜೂನ್ ಅಲ್ಲಿ ಮಾಡಿದ್ವಿ, ಜೂನ್ 2024. ಆ ಟೈಮ್ ಅಲ್ಲಿ ಈ ಗಾಡಿ ಜೂನ್ 2024 ಗೆ ಲಾಂಚ್ ಆಗ್ತದೆ, 100th ಬರ್ಡೇ. ಸೊ ನಮ್ಗೆ ಆ ಟೈಮ್ ಅಲ್ಲಿ ಏನ್ ಗೊತ್ತಿರ್ಲಿಲ್ಲ ಕಂಪನಿ ಹೀಗೆ ಎಲ್ಲ ನಡೀತಾ ಉಂಟು, ಅದೇನ್ ನಮ್ಗೆ ಗೊತ್ತಿರ್ಲಿಲ್ಲ. ನಮ್ದು ಕೆಲಸ ಏನಂದ್ರೆ ಹೋಗುದು ಬರುದು ಮತ್ತೆ ನಮ್ದೇ ಕೆಲಸ ಎಲ್ಲ ಮಾಡ್ತಿದ್ವಿ. ಇದೆಲ್ಲ ನ್ಯೂಸ್ ಅಲ್ಲೇ ಕಂಪನಿ ಒಳಗೆ ನಮ್ದು ಸ್ಟೋರಿ ಎಲ್ಲ ನೋಡಿ ಅವರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಆಯ್ತು, ಇದು ಹೇಗೆ ಇಬ್ರು. ಅದು ಆಕ್ಚುಲಿ ಸ್ಪ್ಲೆಂಡರ್ ಅಂದ್ರೆ
ಸಿಟಿ ಏರಿಯಾ, ಸಿಟಿ ರೈಡ್ ಮಾತ್ರ ಅದ್ರಲ್ಲಿ ಮಾಡುವುದು. ಸೊ ಈ ಟೂರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಇವರ ಬಗ್ಗೆ ಎಲ್ಲ ಅವರಿಗೆ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ. ಸೊ ಈ ಗಾಡಿಯಲ್ಲಿ ಅಂದ್ರೆ 25 ಇಯರ್ಸ್ ಇಬ್ರು ಹೋಗುದು ಗಾಡಿ, ಅದು ಕೂಡ ಲೇ ಲದ್ದಾಖ್. ಯಾವ್ದು ಇಷ್ಟರವರೆಗೆ ಹೀರೋ ಸ್ಪ್ಲೆಂಡರ್ ಅಂತ ಹೋಗ್ಲಿಲ್ಲ. ಸೊ 25 ಇಯರ್ಸ್, ಆ ಟೈಮಲ್ಲಿ 24 ಇಯರ್ಸ್ ನಮ್ದು ಲೇ ಲದ್ದಾಖ್. ಉಳಿದ ಗಾಡಿ ಎಲ್ಲ ಹೋಗ್ತದೆ 18 ಇಯರ್ಸ್. ನಮ್ ಕರ್ನಾಟಕದವರೇ ಒಬ್ರು 18 ಇಯರ್ಸ್ 17 ಇಯರ್ಸ್ ಗಾಡಿ ಹೋಗಿರಿ. ಆದ್ರೆ 20 ಅಬೌವ್ ಇಯರ್ಸ್ ಹೋದದ್ ಗಾಡಿ ಅವರಿಗೆ ನಮ್ದೇ ಅಂತ ಫಸ್ಟ್ ಇದಾಯ್ತು. ಅದ್ರ ನಂತರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಸೊ ನಿಮ್ಗೆ ಕಂಪನಿ ಅವರು ಏನ್ ಮಾಡಿ ರೆಕಾಗ್ನೈಸ್ ಮಾಡಿ ನಿಮ್ಗೆ ಒಂದು ಗಾಡಿ ಕೊಡ್ತಾ ಇದ್ದಾರೆ ಅಂತ ನಂಗೆ ಮೇಲ್ ಮುಖಾಂತರ ಮೊನ್ನೆ ಗೊತ್ತಾದದ್ದು. ಒಂದು 1.5 ತಿಂಗಳು ಮುಂಚೆ. ಹೌದು, ಈ ಗಾಡಿ ಕೊಡಕ್ಕೂ 1.5 ತಿಂಗಳು ಮುಂಚೆ. ಹೌದು, ಅಂದ್ರೆ ಮೇಲ್ ಬಂದದ್ದೇ ಆ ದಿವಸ. ಒಂದು 2 ವೀಕ್ಸ್ ನಿಮ್ಗೆ ಒಳಗೆ ನಿಮ್ಗೆ ಗಾಡಿ ಡೆಲಿವರಿ ಆಗ್ತದೆ ಅಂತ ಬಂದಿತ್ತು. ಸೆಂಟೆನಿಯಲ್ ಬೈಕ್ ಅಂತ. ಆ ಟೈಮಲ್ಲಿ ನಂಗೆ ಯಾವ್ದು ಸೆಂಟೆನಿಯಲ್ ಅಂತ ಗೊತ್ತೇ ಇರ್ಲಿಲ್ಲ. ಮತ್ತೊಂದು ಸ್ಪ್ಲೆಂಡರ್ ಕೊಡ್ತಾರೆ ನಮ್ದು ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಾ ಇದ್ರು, ನಿಮ್ಗೆ ಎಂತಾದ್ರಾದ್ರೆ ಇದೆ ಸ್ಪ್ಲೆಂಡರ್ ಎಲ್ಲ ಹೊಸ ಗಾಡಿ ಕೊಡ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಈ ಒಂದು ದೊಡ್ಡ ಗಾಡಿ ಅಷ್ಟು ಕೊಟ್ಟಿದೆ, ಜನರಿಗೊಂದು ಶಾಕ್. So congratulations to Prajwal Sena. ಶಾಕ್ ಇತ್ತು ಅಂತ ನೀ ಅಂದ್ರೆ ಈಗ ಗಾಡಿ ಕೊಡ್ತಾರೆ ಅಂತ ಮೇಲ್ ಬಂದಿತ್ತು ನಿಮ್ಗೆ. ಮೇಲ್ ಆಗಿ ಅದ ಬಂದಾಗ ನಿಮ್ಗೆ ಯಾವ ತರ ಫೀಲ್ ಇತ್ತು? ಅದ್ ನಿಜವಾಗ್ಲೂ ಅನ್ಸಿತ್ತ ಹೌದಾ ಇದು ಬರುತ್ತಿದೆ ಅಂತ ಅನ್ಸಿತ್ತ? ಏನ್ ಅನ್ಸುತ್ತೆ ನಿಮ್ಗೆ? ನಾವು ಆ ಟೈಮಲ್ಲಿ ನಂಗೆ ಮೇಲ್ ಬರುವಾಗ ನಾನು ಗುಜರಾತಿಗೆ ಹೋಗ್ತಾ ಇದ್ದೆ. ಗುಜರಾತ್ ರೈಡ್ ಎಲ್ಲ ಹೋಗ್ತಾ ಇರುವಾಗ ನಂಗೆ ಮೇಲ್ ಬಂತು, ಕಾಲ್ ಬಂತು, ಸೊ ನೀವು ಗೆದ್ದಿದ್ದೀರಿ ಅಂತ. ಅದ್ರ ನಂತರ ನಾನು ಉಡುಪಿ ಶೋರೂಮ್ಗೆ ಕಾಲ್ ಮಾಡಿ ಹೇಳಿದೆ, ಸೊ ಈಗ ಈ ನಂಬರ್ ಅಲ್ಲಿ ಎಲ್ಲ ಕಾಲ್ ಬಂದಿದೆ, ಮತ್ತೆ ಮೇಲ್ ಕೂಡ ಬಂದಿದೆ, ನೀವು ನಂಗೆ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ರು. ಅವರೆಲ್ಲ ಕ್ರಾಸ್ ಚೆಕ್ ಮಾಡಿ ನೋಡುವಾಗ ಹೌದು ಸರ್ ನೀವು ಅದು ಗೆದ್ದಿದ್ದೀರಿ, ಅಷ್ಟು ಬೆಲೆಯದ್ದು ಗಾಡಿ, ಮೋರ್ ದನ್ 10 lakhs ಗಾಡಿ ನೀವು ಗೆದ್ದಿದ್ದೀರಿ ಅಂತ ಅಲ್ಲಿಂದ ನನ್ಗೆ ಕನ್ಫರ್ಮ್ ಆಯ್ತು. ಓಕೆ, ಅಷ್ಟವರೆಗೆ ನಂಗೆ ಒಂದು ಅಂದ್ರೆ ಮೇಲ್ ಬಂದಿದೆ, ಆದ್ರೆ ಕರೆಕ್ಟ್ ಹೌದಾ ಅಲ್ವಾ ಅಂತ ನಂಗೆ ಸ್ವಲ್ಪ ಡೌಟ್ ಇದೆ. ಅದ ನಂತರ ಅವ್ರು ನಂಗೆ ಕ್ಲಿಯರ್ ಮಾಡಿ ಇದ್ ಮಾಡಿ ಗಾಡಿ ನಿಮ್ಗೆ ಅಂದ್ರೆ ಗಾಡಿ ಕೊಟ್ಟಿದ್ದಾರೆ. ಈಗ ಅದಕ್ಕೆ ರಿಜಿಸ್ಟ್ರೇಷನ್ ಖರ್ಚಾಗ್ಲಿ ಅದೆಲ್ಲ ಏನ್ ನೀವೇ ಮಾಡ್ಕೊಂಡ್ರ? ಇಲ್ಲ, ಏನಿಲ್ಲ, ನಂಗೆ 1 ರೂಪಾಯಿ ಖರ್ಚಿಲ್ಲ. ಟೋಟಲ್ ಗಾಡಿ 14 ಲಕ್ಷ ತನಕ ಆಗಿದೆ ಆನ್ ರೋಡ್. ನಂಗೆ ಯಾವ್ದು 1 ರೂಪಾಯಿ ಕೂಡ ನನ್ ಖರ್ಚಿಂದ ಇಲ್ಲ. ರಿಜಿಸ್ಟ್ರೇಷನ್ ಇಂದ ಹಿಡಿದು ಎಲ್ಲ ಎಲ್ಲ ಅವರೇ. ಎಷ್ಟು ವರ್ಷ ಇನ್ಸೂರೆನ್ಸ್? ಇದು 3 ಇಯರ್ಸ್ 5 ಇಯರ್ಸ್ ಥರ್ಡ್ ಪಾರ್ಟಿ, ಮತ್ತೆ ಫಸ್ಟ್ ಪಾರ್ಟಿ ನಾವು ನೆಕ್ಸ್ಟ್ ಇಯರ್ ಇಂದ ರಿನ್ಯೂ ಮಾಡ್ತಾ ಇದ್ದೀವಿ. ಮತ್ತೆ ಗಾಡಿ ಕಂಪನಿ 10 ಇಯರ್ಸ್ ವ್ಯಾರಂಟಿ. ಏನೋ ನಿಮ್ ಪಾರ್ಟ್ ಮೇಜರ್ ಆಗ್ಲಿ ಮೈನರ್ ಆಗ್ಲಿ ಏನೋ ಡ್ಯಾಮೇಜ್ ಆದ್ರೆ ಇನ್ ಕೇಸ್, ಸೊ ಎಲ್ಲ ಕಂಪನಿ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಸೆಂಟೆನಿಯಲ್ ಕಲೆಕ್ಟರ್ ಎಡಿಷನ್ ಒಂದು ಬೈಕ್ ನಮ್ಗೆ ಮೇಲ್ ಬಂದಿದೆ, ಸೊ ಅದನ್ನು ಪ್ಲೀಸ್ ನಂಗೆ ಕ್ಲಾರಿಫೈ ಮಾಡಿ ಹೇಳಿ ಸರ್ ಅಂತ ಹೇಳಿದೆ. ಸೊ ವಿತಿನ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರು ನನಗೆ ರಿಟರ್ನ್ ಕಾಲ್ ಮಾಡಿ, ಇಲ್ಲ ಸರ್ ಅದು ನಿಮಗೆ ಗೆದ್ದಿದ್ದೀರಿ ನೀವು, ನಾನು ಕ್ಲಾರಿಫೈ ಮಾಡಿದೆ, ಸೊ ಒಂದು ತುಂಬಾ ಖುಷಿಯ ವಿಷಯ ಅಂತ ಅವರು ಕೂಡ ನನಗೆ ಆಗ ಹೇಳಿ, ಅದ ನಂತರ ನಾವೆಲ್ಲ ಮನೆ ಮತ್ತೆ ಎಲ್ರಿಗೂ ತುಂಬಾ ಖುಷಿ ಆಯ್ತು ಅವರಿಗೆಲ್ಲ. ಸೊ ಗಾಡಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅನ್ಸಿದ್ರೆ ಗಾಡಿ ಕೆಪಾಸಿಟಿ ಏನು ಅಂತ? ಗಾಡಿ 210cc ಮತ್ತೆ ಟಾಪ್ ಸ್ಪೀಡ್ ಏನು 188 ಅಂತ ತೋರಿಸ್ತಾ ಉಂಟು, ನಾನು ವೆರಿಫೈ ಚೆಕ್ ಮಾಡಲಿಲ್ಲ. ಸೊ ಇಷ್ಟವರೆಗೆ ನಾನು 310 ಕಿಲೋಮೀಟರ್ ಹೋಗಿದ್ದೇನೆ. ಮತ್ತೆ ಇದೆಲ್ಲ ಕಾರ್ಬನ್ ಫೈಬರ್. ಸೊ ಆಕ್ಚುಯಲ್ ಗಾಡಿ ಪ್ರೈಸ್ ಯಾಕೆ ಮಾರ 210cc ಅಷ್ಟು ಲಕ್ಷ ಗಾಡಿ ಅಂತ ಹೇಳಿದ್ರೆ, ಆಕ್ಚುಲಿ ಇದು ಕಾರ್ಬನ್ ಫೈಬರ್ ಗೆ ರೇಟ್ ಹೈ ಟೆಕ್ನಾಲಜಿ. ಹೌದು, ಇದು 3 ಲೇಯರ್ಸ್ ಉಂಟು. ಸ್ಕ್ರಾಚ್ ಏನಾಗುದು ಆಗ್ಲಿ ಡಲ್ ಇಂತ ಆಗುದಿಲ್ಲ. ಇದು ಮತ್ತೆ ಇಲ್ಲಿ ಕೂಡ ಮತ್ತೆ ಶಾಕ್ ಅಬ್ಸರ್. ಅದ ನಂತರ ಈ ಗಾಡಿಗೆ ಸ್ಪೆಷಾಲಿಟಿ ಏನಂದ್ರೆ ಫುಲ್ ಹ್ಯಾಂಡ್ ಮೇಡ್, ಕಂಪನಿ ಬಲ್ಕ್ ಪ್ರೊಡಕ್ಷನ್ ಅಲ್ಲ, ಹ್ಯಾಂಡ್ ಮೇಡ್. ಮತ್ತೆ ಇದು 100 ಗಾಡಿಯಲ್ಲಿ 33ನೇ ನಂಬರ್. ಇದು 33ನೇ ಗಾಡಿ, 33ನೇ ನಂಬರ್. ಇವ್ರ ಬ್ಯಾಡ್ಜ್ ಕೂಡ ಇದೆ ಅಲ್ಲ ಇಲ್ಲಿ? ಹೌದು, ಇದು ಬ್ರಿಜ್ ಮೋಹನ್ ಲಾಲ್ ಅವರದ್ದು ಬರ್ತ್ಡೇ ಡೇಟ್ ಅನ್ಸುತ್ತೆ. ಹೌದು, 1923 ಇಂದ 2023 ಮೊನ್ನೆ. ಓಕೆ, ಇದು ಸೈಲೆನ್ಸರ್, ಇದು ಕೂಡ ಕಾರ್ಬನ್ ಫೈಬರ್. ಇದು ಆಕ್ರೋಫೋಬಿಕ್ ಅಂತ. ಓಕೆ, ಒರಿಜಿನಲ್. ಅದು ಮಾರ್ಕೆಟ್ ಪ್ರೈಸ್ ನಾ ಹೇಳಿದ್ರೆ ಅದು ಇದಾಗ್ತದೆ, ಅದು ಅಷ್ಟಿಲ್ಲ ಇಷ್ಟಿಲ್ಲ ಅಂತ ಕೆಲವು ಆಗಿದೆ. ಅದಕ್ಕೆ ಅವರೇ ಗೂಗಲ್ ಮಾಡ್ಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಲಿ, ಅಷ್ಟ ಬ್ಯಾಂಕ್ ಪೊಸಿಷನ್ ಇಂದ ಅಲ್ಲಿ ಎಲ್ಲ ಇದೆ ಕಾರ್ಬನ್ ಫೈಬರ್. ಎಲ್ಲಿ ಇದು ಎಲ್ಲೂ ನಿಮ್ಗೆ ಯಾವ್ದು ಸ್ಕ್ರಾಚಸ್ ಆಗಲ್ಲ ಗಾಡಿ ಇಲ್ಲ. ಗಾಡಿ ಕೂಡ ಏನು ವೈಬ್ರೇಟ್ ಏನಾಗುದಿಲ್ಲ. ನೀವು ಹೈವೇ ಎಲ್ಲ ಹೋದ್ರೆ ಅರೌಂಡ್ 80-90 ಸ್ಪೀಡ್ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತೇ ಆಗುದಿಲ್ಲ. ನೀವು ಕಾರಲ್ಲಿ ಕೂತಾಗೆ ಫೀಲ್ ವಿಂಡ್ ಬ್ಲಾಸ್ಟ್ ಇರುತ್ತೆ. ಹೌದು, ಆದ್ರೆ ಏನೊಂದು ಇದಂದ್ರೆ ಇಬ್ರು ಹೋಗ್ಲಿಕ್ಕೆ ಆಗುದಿಲ್ಲ. ಇಬ್ರು ಸಿಂಗಲ್ ಸೀಟ್ ಅಲ್ವಾ? ಅದೊಂದು ಮಾತ್ರ ಒಂದು ಬ್ಯಾಕ್ ಡ್ರಾಪ್ ಅನ್ಬೋದು. ಅಂದ್ರೆ ನೀವು ಯಾವಾಗ್ಲೂ ಹೋದ್ರೆ ಡ್ಯುಯಲ್ ನಾವು ಇಬ್ರು ಡ್ಯುಯಲ್ ಹೋಗೋದು.
ಇದಕ್ಕೆ ಮಾತ್ರ ಸೋಲೋ ಸೀಟ್. ಸೊ ಈಗ ನಿಮ್ಮ ಜರ್ನಿ ಸ್ಟಾರ್ಟಿಂಗ್ ಬಂದ್ರೆ ಹ್ಮ್. ಯಾಕೆ ನಿಮ್ಗೆ ಈ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತು? ಎಲ್ಲರಿಗೂ ಬೈಕಲ್ಲಿ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಎಲ್ಲರೂ ರೀಚ್ ಆಗಕ್ ಆಗಲ್ಲ. ಅದನ್ನ ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ನಿಮ್ಮ ಫಸ್ಟ್ ರೈಡ್ ಯಾವ್ದು? ನಮ್ದು ಫಸ್ಟ್ ರೈಡ್ ಬಂದ್ಬಿಟ್ಟು ಬೆಂಗಳೂರು, ಹೊಸೂರ್, ತಮಿಳ್ನಾಡು ಬಾರ್ಡರ್. ಅಲ್ಲಿಗಿತ್ತು ನಮ್ದಂದ್ರೆ ದೊಡ್ಡಮ್ಮನ ಮನೆ. ಯಾಕೆಂದ್ರೆ ನಮ್ ಮುಂಚೆ ಒಂದು ಸಣ್ಣ ಇರುವಾಗಿಂದ ನಾವು ತಿರುಪತಿಗೆಲ್ಲ ಫ್ಯಾಮಿಲಿ ಒಟ್ಟಿಗೆಲ್ಲ ಹೋಗ್ತಿದ್ವಿ. ಆ ಟೈಮಲ್ಲಿ ಒಂದು 15-20 ಜನ ಎಲ್ಲ ಒಂದೇ ಕಾರ ತೂಫಾನಲ್ಲಿ ಎಲ್ಲ ಹೋಗ್ತಿದ್ವಿ. ಸೊ ಅಲ್ಲಿಂದ ನಂಗೆ ಟ್ರಾವೆಲಿಂಗ್ ಬಗ್ಗೆ ಒಂದು ಸ್ವಲ್ಪ ಅರಿವೆಲ್ಲ ಇದಾಗಿ, ಅದ ನಂತರ ನಮ್ಗೆ ಮನೆಯಿಂದ ಹೋಗುದಾದ್ರೆ, ಇಲ್ಲಿಂದ ಹೋಗುದಾದ್ರೆ ಟ್ರೈನ್ ಎಲ್ಲ ನೀವು ಉಡುಪಿಗೆ ಹೋಗ್ಬೇಕು, ಇಲ್ಲ ಫ್ಲೈಟ್ ಆದ್ರೆ ಮಂಗಳೂರಿಗೆ ಹೋಗ್ಬೇಕು. ಅದು ಮತ್ತೆ ನಮ್ ಬಜೆಟ್ ಕೂಡ ಆಚೆ ಅಂದ್ರೆ ತುಂಬಾ ಕಾರ್ ಏನಿಲ್ಲ ನಮ್ಮ ಹತ್ರ. ಸೊ ಗಾಡಿ ಇದ್ದದ್ದು ಇದೆ ಒಂದೇ ಗಾಡಿ, ಸ್ಪ್ಲೆಂಡರ್. ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ಈಗ ನೀವು ಮಂಗಳೂರು ಟು ಬೆಂಗಳೂರು ರೈಡ್ ಎಲ್ಲ ಹಾಕಿದ್ರೆ ಎಲ್ಲ ದೊಡ್ಡದೇ ಗಾಡಿದು ವಿಡಿಯೋ ಬರುದು. ನಿಮ್ದು ಸಣ್ಣ ಗಾಡಿದು ವಿಡಿಯೋವೇ ಇಲ್ಲ. ಅಂದ್ರೆ ಇಂಥ ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ನಂಗೆ ಗಾಡಿನಲ್ಲಿ ಮಾಡ್ಬೇಕು ಅಂತ ಯಾರು ಮನ್ಸು ಮಾಡೋದಿಲ್ಲ. ಆ ಟೈಮ್ ಅದೊಂದಿತ್ತು. ಅದಕ್ಕೆ ನಾನು ಎಂತ ಮಾಡಿದೆ ಅಂದ್ರೆ ನಮ್ದೇ ಗಾಡಿಯಲ್ಲಿ ಫಸ್ಟ್ ನಾವು ಬಂದ್ಬಿಟ್ಟು ಬೆಂಗಳೂರು. ಆ ಟೈಮ್ ಅಲ್ಲಿ ಚಾರ್ಮಾಡಿಯಿಂದ ಹೋದದ್ದು. ಸೊ ಹೋಗುವಾಗ ಆನ್ ದಿ ವೇ ಬೇಳೂರು, ಹಳೆಬೇಡು 2 ದೇವಸ್ಥಾನವನ್ನು ನೋಡಿ ಆ ಸಾಯಂಕಾಲವೇ ನಾವು ಬೆಂಗಳೂರಿಗೆ ತಲುಪಿದ್ದೇವೆ. ಫಸ್ಟ್ ರೈಡ್ ನಮ್ದು. ಆ ಟೈಮ್ ಆದ್ಯ ಒಂದು 350 ಕಿಲೋಮೀಟರ್ ಏನೋ ನಮ್ಗೆ 12 ಗಂಟೆ ತಾಗಿದೆ. 2 ದೇವಸ್ಥಾನ ಮತ್ತೆ ಎಲ್ಲ ರೆಸ್ಟ್ ಎಲ್ಲ ತಕೊಂಡು ಸಾಧಾರಣ ಒಂದು 12 ಗಂಟೆ ತಾಗಿದೆ. ಅದರ ನಂತರ ನೆಕ್ಸ್ಟ್ ತಮಿಳ್ನಾಡಿಗೆ ಬಾರ್ಡರ್ಗೆ ಹೋಗಿ ಬಂದ್ವಿ. ಒಂದು 3-4 ತಿಂಗಳ ನಂತರ ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಅಲ್ಲಿ ಕೂಡ ನಾವು ಅದೇ ಬೈಕ್ ಅಲ್ಲಿ ಇಬ್ರು ಶಿರಾಡಿಯಿಂದ ಹೋಗಿದ್ವಿ. ಶಿರಾಡಿ ಘಾಟಿ ಆ ಟೈಮ್ ಅಲ್ಲಿ ಒಂದು 4-5 ವರ್ಷ ಮುಂಚೆ ಶಿರಾಡಿ ಘಾಟಿ ಕಂಪ್ಲೀಟ್ ಸಿಂಗಲ್ ರೋಡ್. ಸೊ ಆ ಟೈಮ್ ಅಲ್ಲಿ ಕೂಡ ನಮ್ ಬರುವಾಗ ಸಾಯಂಕಾಲ ಅಲ್ಲಿಂದ 7 ಗಂಟೆ ಬಿಟ್ಟಿದ್ದು ಸಕಲೇಶ್ಪುರದಿಂದ. ಇಲ್ಲಿ ಬರುವಾಗ 1-2 ಆಗಿತ್ತು. ಆ ಟೈಮಲ್ಲಿ ಕೂಡ ರಾತ್ರಿ ಗಾಡಿ ಪಂಚರ್ ಆಗ್ಲಿ, ನಮ್ದು ಗಾಡಿ ಇಂಜಿನ್ ಆಗ್ಲಿ ಏನ್ ತೊಂದ್ರೆ ಫಸ್ಟ್ ಒಬ್ರೆ ಹೋಗಿದ್ದ ಇಲ್ಲ. ಆ ಟೈಮಲ್ಲಿ ನಾವು 2 ರೈಡ್ ಕೂಡ ಒಟ್ಟಿಗೆ ಹೋದ್ವಿ. ಅಪ್ಪ ಮತ್ತೆ ನಾನು ಇಬ್ರು ಒಟ್ಟಿಗೆ ಹೋಗಿದ್ವಿ. ಅದ್ರ ನಂತರ ಸ್ಲೋಲಿ ಒಂದೊಂದೇ ರೈಡ್. ಹೋಗಿದ್ದ ಅಪ್ಪನ ಜೊತೆ? ಹೌದು. ಅವಾಗ ನಿಮ್ಗೆ ಏನು ಅನ್ಲಿಲ್ವಾ ನಿಮ್ಮ ಅಪ್ಪ ಅವರು ಎಷ್ಟು ದೂರ ಯಾಕೆ ಹೋಗ್ಬೇಕು, ಇಲ್ಲ ಅವರಿಗೆ ಕಾರಲ್ಲಿ ಹೋಗೋಣ ಬಸ್ಸಲ್ಲಿ ಹೋಗೋಣ ಅನ್ನೋದಿರತ್ತೆ? ಇಲ್ಲ, ಅವರಂದ್ರೆ ಮುಂಚೆ ಅವರ ಫ್ರೆಂಡ್ಸ್ ಒಟ್ಟಿಗೆಲ್ಲ ಇಲ್ಲಿಂದ ಶಿರುವದಿಂದ ನಮ್ ಧರ್ಮಸ್ಥಳ ಗಡೈಕಲ್ಲು ಮತ್ತೆ ಧರ್ಮಸ್ಥಳ ದೇವಸ್ಥಾನಕ್ಕೆಲ್ಲ ಅವರು ಸೈಕಲ್ ಅಲ್ಲಿ ಹೋಗ್ತಿದ್ರು. ಹೀರೋ ಸೈಕಲ್ ನಮ್ದಂದ್ರೆ ಮುಂಚೆ ಇಲ್ಲಿ ಪೇಪರ್ ಅಂಗಡಿ ಪೇಂಟ್ ಅಲ್ಲಿ. ಸೊ ಆ ಟೈಮಲ್ಲಿ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಮತ್ತೆ ಅವರ ಲೆಕ್ಚರ್ಸ್ ಎಲ್ಲ ಸೇರಿ ಹೀಗೆ ಸಾಟರ್ಡೆ ಸಂಡೇ ಎಲ್ಲ ಇರುವಾಗ ಅವರೆಲ್ಲ ಹೋಗ್ತಿದ್ರು. ಸೊ ಅವರಿಗೆ ಕೂಡ ಟ್ರಾವೆಲ್ ಅಂದ್ರೆ ಒಂದು ಆಸಕ್ತಿ ಇದ್ದವರು. ಸೊ ಅವರಿಗೆ ಕೂಡ ಒಂದು ಜೊತೆ ಯಾರು ಇರ್ಲಿಲ್ಲ ಸ್ವಲ್ಪ. ಅದಕ್ಕೆ ನಾನು ಕೂಡ ಅವರಿಗೆ ಒಳ್ಳೆ ಇದಾಯ್ತು. ಅದಕ್ಕೋಸ್ಕರ ನಾವು ಇಬ್ರು ಪ್ಲಾನ್ ಮಾಡಿದ್ವಿ. ಪ್ಲಾನಿಂಗ್ ಅಲ್ಲಿ ಏನು ಬೇಡ ಅಂತ ಏನು ಎಲ್ಲ ಶುರುವಿಗೆ ಹೇಳಿದ್ರು ಬೇಡ ಮರೆ ಯಾಕೆ ಅಂತ. ಫಸ್ಟ್ ನಾವು ಬೆಂಗಳೂರು ಹೋಗಿ ಬರುವ ನಂತರ ನಾನು ಹೇಳಿದೆ ಹೋಗುವ, ಆಗ ಸ್ವಲ್ಪ ಬೇಡ ಅಂತ ಹೇಳಿದ್ರು. ಅದ ನಂತರ ಸ್ವಲ್ಪ ದಿವಸ ಸುಮ್ನೆ ಇದ್ವಿ. ಅದ ನಂತರ ಹೋಗುವ ಅಂತ ಹೇಳಿ ಹೌದು ಇದು ಮಾಡಿ ಫಸ್ಟ್ ರೈಡ್ ಸ್ಟಾರ್ಟ್ ಆಗಿದೆ. ಹೌದು, ನಮ್ದು ಫಸ್ಟ್ ರೈಡ್ ತಮಿಳ್ನಾಡು ಫಸ್ಟ್ ಸ್ಟೇಟ್, ಮತ್ತೆ ಸೆಕೆಂಡ್ ಸ್ಟೇಟ್ ಆಂಧ್ರ ಪ್ರದೇಶ, ಥರ್ಡ್ ನಾನು ಗೋವಾ ಸಿಂಗಲ್ ಹೋಗಿ ಬಂದದ್ದು. ಗೋವಾ ಕೂಡ ಅದು ಕೂಡ ಕುಲ ದೇವಸ್ಥಾನ, ಅಲ್ಲಿ ಕೂಡ ಸಿಂಗಲ್. ದೊಡ್ಡ ರೈಡ್ ಅಂತ ಪ್ಲಾನ್ ಮಾಡಿದ್ ಯಾವ್ದು? ದೊಡ್ಡ ರೈಡ್ ನನ್ನ ಪ್ರಕಾರ ಮಹಾರಾಷ್ಟ್ರದ್ದು ಶಿರ್ಡಿ, ಪಂಡ್ರಾಪುರ ಮತ್ತೆ ಸಿದ್ಧಿವಿನಾಯಕ್. ಅದು ಸಾಧಾರಣ ಒಂದು 5-6 ದಿವಸದ್ದು ಪ್ಲಾನ್ ಇತ್ತು, ಒಂದು 3 ವರ್ಷ ಮುಂಚೆ. ಇದು ಇಲ್ಲಿಂದ ಶಿರುವದಿಂದ ಹುಬ್ಳಿ, ಯಲ್ಲಾಪುರ ಆಗಿ ಪಂಡ್ರಾಪುರ ಒಂದೇ ದಿವಸಕ್ಕೆ ಸಾಧಾರಣ ಒಂದು ಇಲ್ಲಿಂದ 600 ಕಿಲೋಮೀಟರ್ 700 ಕಿಲೋಮೀಟರ್ ಇತ್ತು. ಸೊ ಅದು ನಾನು ಸೋಲೋ ಒಬ್ನೇ ಇಲ್ಲಿಂದ ಶಿರುವದಿಂದ ಪಂಡ್ರಾಪುರ. ಅದ ನಂತರ ಅಲ್ಲಿಂದ ಶಿರ್ಡಿ ಸಾಧಾರಣ 400-500 ಕಿಲೋಮೀಟರ್ ಏನೋ ಇತ್ತು. ಅದ ನಂತರ ಅಲ್ಲಿಂದ ಪುನಃ ಸಿದ್ಧಿವಿನಾಯಕ್ ಟೆಂಪಲ್ ಮಹಾರಾಷ್ಟ್ರ ಮುಂಬೈಯಲ್ಲಿರುವ, ಅಲ್ಲಿಂದ ರಿಟರ್ನ್. ಹೌದು, ಒಂದು 6 ದಿವಸದ ಜರ್ನಿ ಇತ್ತು ಫಸ್ಟ್ ನಂದು ಸೋಲೋ. ನೀವು ಅದಾದ್ಮೇಲೆ ಈ ಲಡಾಖ್ ಎಲ್ಲ ಪ್ಲಾನ್ ಮಾಡ್ಬೇಕಾದ್ರೆ, ಈ ಲಡಾಖ್ ಹೋಗ್ಬೇಕಂದ್ರೆ ಅಲ್ಲಿ ಹೈ ಆಟಿಟ್ಯೂಡ್ ಇರುತ್ತೆ, ಅದೆಲ್ಲ ಯಾವ ಪ್ಲಾನ್ ಮಾಡಿರ್ಲಿಲ್ವಾ? ಅದ ಯಾಕಂದ್ರೆ ನೀವು ಅಷ್ಟೊಂದು ಗೇರ್ಸ್ ಎಲ್ಲ ತಗೊಂಡ್ ಹೋಗಿದ್ರ, ಯಾವ ತರ ಪ್ಲಾನ್ ಮಾಡಿದ್ರ ಅದನ್ನೆಲ್ಲ? ಇಲ್ಲ, ಲೇ ಲದಾಖಿಗೆ ನಾವು ಹೋಗುವಾಗ ಬರೀ 2 ರೈನ್ ಕೋಟ್ ಮತ್ತೆ ಇದು ಚಳಿಗೆ ಇದ್ದದ್ದು ಸ್ವೆಟರ್ ಅದೇ, ಮತ್ತೆ 2 ನೀ ಗಾರ್ಡ್ ಇತ್ತು ಆ ಟೈಮ್ ಅಲ್ಲಿ ನಾನು ತಗೊಂಡಿದ್ದು. ಅದೇ ನಾವು ಹಾಕಿ ಮೇನ್ ಸೇಫ್ಟಿ ಮೆಷರ್ ಅಂದ್ರೆ ಅದೇ. ಮತ್ತೆ ಈ 2 ಹೆಲ್ಮೆಟ್ ಅಲ್ಲಿ ನಾವು ಹೋಗಿದ್ವಿ ಲಡಾಖಿ. ಓ ಮೈ ಗಾಡ್.
ಈಗ ನಾವು ಅದ್ರದ್ದೆಲ್ಲ ಆಲೋಚನೆ ಮಾಡಿದ್ರೆ ನಮ್ಗೆ ಸ್ವಲ್ಪ ಹೆದರಿಕೆ ಆಗ್ತದೆ, ನಾವು ಹೇಗೆ ಮಾಡಿದ್ವಿ ಮಾರ ಅಂತ. ಅಲ್ಲ ಅದೇ ಹೇಳದ್ ನಾನು, ಈಗ ಎಷ್ಟೊಂದ್ ಜನ ಲೇ ಲಡಾಖ್ ಹೋಗ್ಬೇಕಾದ್ರೆ ಅದ್ರ ಪ್ಲಾನ್ ಅವ್ರದ್ದು ಹೌದು, ಒಂದು 6 ಡ್ರೈವಿಂಗ್ ತಿಂಗಳು ಸೂಟ್ ಮುಂಚೆ ಆಗ್ಲಿ ಅವ್ರು ಪ್ಲಾನ್ ಮಾಡ್ತಾರೆ ಎಲ್ರು. ಈಗ ಹೋಗುದಾದ್ರೆ ಲೇ ಲದಾಖ್ ಈಗ ಹೋಗುದಾದ್ರೆ ಡೇ 1 ಇನ್ನೊಂದು 3 ತಿಂಗಳು ಪ್ರಯರೇ ಅವ್ರು ಶುರು ಮಾಡ್ತಾರೆ. ಅಂದ್ರೆ ಎಂತೆಲ್ಲ ಗೇರ್ ಬೇಕು, ಶೂ ಎಂತ ಬೇಕು ಎಲ್ಲ ಅವರೇ ಪ್ಲಾನ್ ಮಾಡಿದ್ದಾರೆ. ಇದ್ರಲ್ಲಿ ನಾವು ಈ ಹೆಲ್ಮೆಟ್ ಹಾಕಿ, ಈ 2 ಹೆಲ್ಮೆಟ್ ರೈನ್ ಕೋಟ್ ಐಟಮ್ ಗಳು ನಮ್ಗೆ ಹೆಸರೇ ಗೊತ್ತಿಲ್ಲ ಇನ್ನು. ಹೌದು ಹೌದು ಅಷ್ಟೊಂದೆಲ್ಲ ಯೂಸ್ ಮಾಡಿರ್ತಾರೆ ಲೇ ಲಡಾಖ್ ಹೋಗ್ಬೇಕು ಅಂತ ಅಂದ್ರೆ. ಅದ್ ಹೆಂಗೆ ಪ್ಲಾನ್ ಮಾಡಿದ್ರಿ ನೀವು? ಅಷ್ಟ್ ಧೈರ್ಯ ಹೆಂಗ್ ಬಂತು? ಅದ್ರ ನಿಮ್ ಫಾದರ್ಗೆ ನಿಮ್ಗೆ ಜೊತೆಗೆ ಹೆಂಗ್ ಬಂತು ಧೈರ್ಯ ಅಂತ? ಅಂದ್ರೆ ನಾವು ಅದ್ರ ಮುಂಚೆ ಸಾಧಾರಣ ಒಂದು 8 ಸ್ಟೇಟ್ ಏನು ಕವರ್ ಮಾಡಿದ್ದೆ ನಾನು, ಲೇ ಲದಾಖ್ ಹೋಗುವ ಮುಂಚೆ. ಎಲ್ಲ ರೈಡರ್ಸ್ ಗೆ ಕೇಳಿದ್ರೆ ಒಮ್ಮೆ ಲೈಫ್ ಅಲ್ಲಿ ಲೇ ಲದಾಖ್ ಮಾಡ್ಬೇಕು, ಅದು ಕೂಡ ಎಲ್ರಿಗೂ ಆಸೆ ಇರುತ್ತೆ. ಬೈಕ್ ಎಲ್ಲ ರೈಡರ್ ಲೇ ಲಡಾಖ್ ಲೇ ಲದಾಖ್ ಮಾಡ್ಬೇಕು. ನಂದು ಕೂಡ ಆಸೆ ಇತ್ತು. ನಂದು ಆಕ್ಚುಲಿ 2023 ಇತ್ತು. ಆದ್ರೆ ಕೂಡ ಇಲ್ಲಿ ನನ್ನ ಹೆಲ್ತ್ ಇಶ್ಯೂ, ನನ್ಗೆ ಸ್ವಲ್ಪ ಅಸ್ತಮ ಪ್ರಾಬ್ಲಮ್ ಎಲ್ಲ ಇದ್ದ ಕಾರಣ ಆ ವರ್ಷ ಬೇಡ ಅಂತ ಹೇಳಿ ಬರುವ ವರ್ಷ ಪ್ಲಾನ್ ಮಾಡುವ ಅಂತ ಹೇಳಿದ್ರು ನನ್ನ ಮನೆಯವರು. ಬೇರೆ ಎಲ್ಲಾ ಸ್ಟೇಟ್ ಗಳಿಗೆ ಹೋಗಕ್ಕಿಂತ ಲೇ ಲಡಾಖ್ ಇಸ್ ಡಿಫ್ರೆಂಟ್ ಪ್ಲೇಸ್. ಹೌದು, ಹೈ ಆಟಿಟ್ಯೂಡ್ ಇದೆ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಅಲ್ಲಿ ಸ್ನೋಫಾಲ್ ಇರುತ್ತೆ. ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಎಲ್ಲಾ ಸ್ಟೇಟ್ ಗಳಿಗೆ ಹೋಗಕ್ಕಿಂತ ಅಲ್ಲಿಗೆ ಆ ಸ್ಟೇಟ್ ಗೆ ಹೋಗಕ್ಕೆ ನೀವು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಲೇಬೇಕಾಗತ್ತೆ. ಈಗೆಲ್ಲ ಕೆಲವೊಂದಲ್ಲಿ ಥರ್ಮಸ್, ಗ್ಲೌಸ್ ಅದೆಲ್ಲ ಇತ್ತ ನಿಮ್ಮಲ್ಲಿ? ಏನಿರ್ಲಿಲ್ಲ. ಇಲ್ಲ ನಮ್ದು ಇದೆ, ಈ ಟೈಪ್ ಇದು ಗ್ಲೌಸ್ ಇದ್ದಾರೆ. ಇದೇನು ವಿಂಟರ್ ಗ್ಲೌಸ್ ಏನಲ್ಲ. ಮತ್ತೆ ಒಂದು ವಿಂಟರ್ ಗ್ಲೌಸ್ ಅಂದ್ರೆ ಒಂದು ಡಿಕ್ಯಾಥ್ಲಾನ್ ಅಲ್ಲಿ ತಗೊಂಡಿದ್ದು ಒಂದು ಉಂಟು. ಮತ್ತೆ ಇದು ವಿಂಟರ್ ಜಾಕೆಟ್, ಮತ್ತೆ ಅಷ್ಟೇ. ನಿಮ್ ಗಾಡಿಯಲ್ಲಿ ಏನು ತೊಂದರೆ ಕೊಡೋದಾಗ್ಲಿ, ನಿಮ್ ಗಾಡಿದ್ ಹೋಗ್ಲಿ, ಅಟ್ಲೀಸ್ಟ್ ನಿಮಗೇನು ಚಳಿಗೆ ಏನು ಆಗ್ಲಿಲ್ಲ? ಇಲ್ಲ, ನಮ್ಗೆ ಏನಾಗಿದೆ ಅಂದ್ರೆ ನಾವು ಈ ಶೂ ಮತ್ತೆ ಇನ್ನೊಂದು ಶೂ ಹಾಕಿ ಹೋದದ್ದು ಕ್ಯಾಶುವಲ್. ಇದಂದ್ರೆ ವಾಟರ್ ಪ್ರೂಫ್ ಅಲ್ಲ. ಆಗ್ತಿದೆ, ಯಾಕಂದ್ರೆ ಆಗಿತ್ತು ಅದೇ ಗಾಡಿನಲ್ಲಿ. ಮತ್ತೆ ನೀವು ಬೇರೆ 10 ಕಿಲೋಮೀಟರ್ ಹೋಗಿದ್ದೇನೆ. ಮತ್ತೆ ಇದೆಲ್ಲ ಕಾರ್ಬನ್ ಫೈಬರ್ ಇರ್ತದೆ, ಆದ್ರೆ ದೇವರ ಮೇಲೆ ನಂಬಿಕೆ, ಇವರಿಬ್ಬರ ಮೇಲೆ ಭರವಸೆ ಇದೆ. ಈ ಗಾಡಿ ಓಡಿಸ್ಬೇಕಂದ್ರೆ ಬೀಜ ಗಟ್ಟಿರ್ಬೇಕು. ಅವರೆಲ್ಲ ಹೆಂಗ್ ಸಿಕ್ರು ನಿಮಗೆ? ಅದು ಕೂಡ ತುಂಬಾ ಸೀರಿಯಸ್. ಉಡುಪಿಯಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದೆ ನನಗೆ ಅಂತ ಹೇಳಿದ್ರೆ ನಾವು 20 ವರ್ಷ ಸಾಕಿ ನೋಡಿ ಬೈಕ್ ನೋಡಿದಕ್ಕೆ ಸೌಂಡ್ ಬರುದಾದ್ರೆ ಇಂಡಿಕೇಟರ್ ಗ್ಲಾಸ್ ಎಷ್ಟು ಕಟ್ ಆದ್ರೆ ಕೂಡ ನಾನು ಕಂಪ್ಲೀಟ್ ಸೆಟ್ ಚೇಂಜ್ ಮಾಡ್ತಿದ್ದೆ.